ಅಕ್ಕ ಮಹಾದೇವಿ 1200 ವರ್ಷದಿಂದ ಏನು ನಿಲುವು ತಗೊಂಡ್ಳು ಅದನ್ನು ಪ್ರತಿಯೊಂದು ಹೆಣ್ಣುಮಗಳು ಕೂಡ ಜೀವನದಲ್ಲಿ ಅಭ್ಯಾಸ ಮಾಡಬೇಕು. 60 ವರ್ಷ ನಾನು ಒಬ್ಬಳೇ ಓಡಾಡಿದ್ದೀನಿ, ಬಸ್ಸುಗಳು ರೈಲುಗಳಲ್ಲಿ ಓಡಾಡಿದ್ದೀನಿ. ನಂಗೆ ಯಾವತ್ತೂ ಏನೂ ಹರಿಹರದಿಂದ ನೈಟ್ ಬಸ್ಸಲ್ಲಿ 10 ಗಂಟೆಗೆ ಹೊರಟ್ರೆ ಬೆಳಗ್ಗೆ ಮಂಗಳೂರು ತಲುಪ್ತಿದ್ದೆ. ತಿರುಗಿ ರಾತ್ರಿ ನಂಗೆ ಯಾವತ್ತೂ ಏನೂ ತೊಂದರೆ ಆಗಿಲ್ಲ. ಬ್ರಹ್ಮಾನಂದ ಸ್ವಾಮಿಗಳು ಬರೋರು ನಮ್ಮ ಮನೆಗೆ ಬಂದು, ಅಮ್ಮ ಬರಬೇಕಮ್ಮ ನೀನು, ಹೋಗ್ತಿದ್ದೆ. ಏನೋ ದೇವ್ರು ಕೊಟ್ಟಿದ್ದು ನಂಗೆ ಮಾತಾಡ್ಕೊಂಬರ್ತಿದ್ದೆ. ಅವರು ಶನಿವಾರ ಕಾಗದ ಬರೆಸಿದ್ದಾರೆ, ನೀವು ಸೋಮವಾರ ಬಂದರೆ ಸ್ವಾಮಿ ದರ್ಶನ, ಮಂಗಳವಾರ ಬಂದರೆ ಸಮಾಧಿ ದರ್ಶನ ಅಂತ ಕಾಗದ ಬರೆಸಿ ಸತ್ತಿದ್ದಾರೆ ಅವರು ಬ್ರಹ್ಮಾನಂದ ಸ್ವಾಮಿ. ಯಾವಳೇ ಒಬ್ಬ ಮಹಿಳೆ ಅವಳಿಗೆ ಈ ಹಾಲಲ್ಲಿ ಬೆಣ್ಣೆ ಇದ್ದ ಹಾಗೆ ಅತ್ಯಂತ ಅಪೂರ್ವವಾದ ಶಕ್ತಿ ಇದೆ. ಅವಳಿಗೆ ಗೊತ್ತಿಲ್ಲ, ಅದು ಹೆಣ್ಣಿನ ಶಕ್ತಿ ಹೆಣ್ಣಿಗೆ ಗೊತ್ತಿಲ್ಲ. ಹಾಡ್ತಾ ಹಾಡ್ತಾ ರಾಗ, ಮಲಗ್ತಾ ರೋಗ, ಮಾಡ್ತಾ ಭಾಷಣ. ಹರಿಹರದಲ್ಲಿ ಒಂದು ಸರ್ತಿ 200 ಗುಡಿಸಲು ಸುಟ್ಟೋಯ್ತು. ಸುಟ್ಟೋದ್ರೆ ಒಬ್ಬ ಲಂಬಾಣಿ ಹೆಂಗಸಿಂದು 2 ಗಂಡು ಮಕ್ಕಳು ಸುಟ್ಟೋದ್ರು. ಹರಿಹರದಲ್ಲಿ ನಾನು 30 ವರ್ಷದಿಂದ ಇದ್ದೀನಿ, ಈ ಜನಕ್ಕೆ ಇಷ್ಟು ಕಷ್ಟ ನಾನು ಏನು ಮಾಡ್ತೀನಿ ಅಂತ ನನ್ನ ಅಂತರಂಗಕ್ಕೆ ಬಂತು. ಯಾರು ನನಗೇನು ಫೋರ್ಸ್ ಮಾಡಲ್ಲ, ನಾನು ಏನು ಮಾಡಬೇಕು ಇವ್ರಿಗೆ ಅಂತ ಬಂತು. ಒಬ್ಬ ಹೆಂಗಸಿಂದ 2 ಮಕ್ಕಳು ಸುಟ್ಟಿದ್ರೆ 200 ಗುಡಿಸಲು ಸುಟ್ಟೋಗಿದೆ. ಅವ್ರಿಗೆ ತಿನ್ನೋಕ್ಕೆ ಅನ್ನ ಇಲ್ಲ, ಮೈಗೆ ಬಟ್ಟೆ ಇಲ್ಲ. ಅಲ್ಲಿ ಈ ಮಕ್ಕಳು ಸುಟ್ಟೋಗಿದ್ದು ಹೆಂಗಸು ಊಟ ಮಾಡಿರಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾಳೆ ಲಂಬಾಣಿ. ಅವಳ ಹತ್ರ ಹೋದ್ರು, ಇಲ್ಲ ನಾನು ತಿನ್ನಲ್ಲ. ನಾನು ಹೇಳಿದೆ, ನೋಡು ಅವಳು ತಿರುಗಿ 6 ತಿಂಗಳು ಪ್ರೆಗ್ನೆಂಟು, ನೋಡು ನಿನ್ನ ಮಕ್ಕಳನ್ನ ನಾನು ತಂದು ಕೊಡೋಕ್ಕಾಗಲ್ಲ, ಇದು ನನ್ನ ತಪ್ಪಲ್ಲ. ನೀನು ಗುಡಿಸ್ಲಲ್ಲಿ ಮಕ್ಕಳನ್ನ ಬೀಗ ಹಾಕ್ಬಿಟ್ಟು ಕೆಲಸಕ್ಕೆ ಹೋಗಿದೀಯ, ನನ್ನ ತಪ್ಪಲ್ಲ. ನೀನು ತಿರುಗಿ ಬಸ್ರಿ ಆಗಿದೆಯಾ, ನಿನಗೆ ನಿನ್ನ ಮಗುಗೋಸ್ಕರ ನೀನು ಊಟ ಮಾಡು, ದಯವಿಟ್ಟು ನಿನ್ನ ಅಮ್ಮ ಅಂತ ತಿಳ್ಕೊಂಡು ಅವಳಿಗೆ ಅನ್ನ ತಿನ್ನಿಸ್ತೆ. ನಂಗೆ ಅವತ್ತು ಏನಾಯಿತು ಅಂದರೆ, ನನ್ನ ಜೀವನದಲ್ಲಿ ಅಟ್ಲೀಸ್ಟು ಒಂದು ಮಗುವನ್ನು ಕಳ್ಕೊಂಡು ತಾಯಿಗೆ ಊಟ ಮಾಡಿಸ್ತಲ್ಲ, ಧನ್ಯತಾ ಭಾವ ಬಂತು. ತಮ್ಮನ್ನು ಭಾಳ ಪ್ರೀತಿ ಗೌರವದಿಂದ ಬೆಳೆಸಿದ ಡಾಕ್ಟ್ರು ಹೋದಾಗ ನಿಮ್ಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತಾರೆ ಅಮ್ಮ? ಏನು ಅನ್ನಿಸ್ತು ಅಂದರೆ, ಅದು ನಮ್ಮದು 60 ವರ್ಷದ ದಾಂಪತ್ಯ ಜೀವನ. ನಾವು ಎಷ್ಟು ಹೊಂದಾಣಿಕೆಯಿಂದ ಇದ್ದು ಅಂದರೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಸತಿಪತಿಗಳೊಂದಾಗೆ ಭಕ್ತಿ ಹಿತವತ್ತು. ಆಮೇಲೆ ನಾನು ಶಿವಪೂಜೆ ಮಾಡ್ತಿದ್ರೆ ನೀನು ಅಡ್ಡ ಮಾಡಿಕೊಡೋದು, ಆಮೇಲೆ ಜಂಗಮರ ಮನೆಗೆ ಬೇರೆ ಮಾಡಿಕೊಡೋದು. ಇದಕ್ಕೆಂದರೆ ಅವಳಲ್ಲಿ ಎಷ್ಟು ಬುದ್ಧಿಮತ್ತೆ ಇತ್ತು. ಒಬ್ಬ 14-15 ವರ್ಷದ ಹುಡುಗಿಯಲ್ಲಿ ಎಷ್ಟು ಬುದ್ಧಿಮತ್ತೆ ಇತ್ತು ನಾವು ಚಿಂತಿಸಬೇಕು. ಯಾಕೆಂದರೆ ಈಗಿನ ಹೆಣ್ಣುಮಕ್ಕಳು ಅಕ್ಕ ಮಹಾದೇವಿ ಆದರ್ಶವನ್ನು ತಗೋಬೇಕು, ಎರಡನೇದು. ಆಮೇಲೆ ಅವಳು ಶಿವಪೂಜೆ ಮಾಡ್ತಿದ್ದಾಗ ಎಡಗೈಲಿ ಈಶ್ವರಲಿಂಗ ಇಟ್ಕೊಂಡಿದ್ದಾಳೆ, ಬಲಗೈಲಿ ಬಿಲ್ಪತ್ರೆಗಳು ಓಂ ನಮಃ ಶಿವಾಯ ಅಂತ ಮಾಡ್ತಿದ್ದಾನೆ. ಆಗ ಕೌಶಿಕ ಬಂದು ಅಕ್ಕಮಹಾದೇವಿ ಅಂತ ಕೂಗ್ತಾನೆ. ಒಂದು ಸರ್ತಿ ಕೂಗ್ತಾನೆ, 3 ಅಕ್ಕಮಹಾದೇವಿಯಿಂದ ಕಣ್ಣು ಬಿಡ್ತಾಳೆ. ಅವನು ಅವಳ ಸೀರೆಯ ಸೆರಗನ್ನು ಹಿಡ್ಕೊಂಡಿರ್ತಾನೆ. ಅವಳೇನು ಮಾಡ್ತಾಳೆ, ಈ ಸೀರೆ ಅನ್ನೋದು ಇದು ಕೂಡ ಒಂದು ಮಾಯೆ, ಇದು ಬೇಕಾಗಿಲ್ಲ, ಕಿತ್ತು ಎಸೆದು ಬಿಡ್ತಾಳೆ. ಯಾಕೆಂದರೆ ನಮ್ಮಲ್ಲಿ ಸೀರೆ ಅಂದರೆ ಏನೇನಾಗತ್ತೆ ಅಂತ ನಿಮಗೆ ಗೊತ್ತಿದೆ, ನಾನು ಅದ್ರ ಬಗ್ಗೆನೇ ಒಂದು ಪ್ರಬಂಧ ಬರೆದಿದ್ದೀನಿ. ಕಿತ್ತು ಎಸೆದ್ಬಿಟ್ಟು ನೀನು ವಚನಭ್ರಷ್ಟನಾಗಿದೆಯಾ, ನೀನು ಕೊಟ್ಟ ವಚನವನ್ನು ತಪ್ಪಿದೆಯಾ, ನಿನ್ನ ಅರಮನೆಯಲ್ಲಿ ನಾನು ಇರಲ್ಲ ಅಂತ ಅವಳ ಕೇಶವನ್ನೇ ದಿವ್ಯಾಂಬರವನ್ನಾಗಿ ಒಬ್ಬಳೇ ಹೊರಟು ಬಿಡ್ತಾಳೆ. ನೀವು 1200 ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗಳು ಹಾಗಿದ್ಲು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಒಂದು ಆ ವ್ಯಕ್ತಿತ್ವದ ನಡೆಯಾಯಿತು, ಅದಕ್ಕೆ ಪೂರಕವಾಗಿರುವಂಥ ವಚನಗಳು ಏನನ್ನು ಹೇಳ್ತವೆ ಮಹಿಳೆ? ಆಮೇಲೆ ಆ ವಚನಗಳ ಬಗ್ಗೆ ಅವಳೇನು ಮಾಡ್ತಾಳೆ,
ನನಗೆ ಬಾಯಾರಿಕೆಯಾದರೆ ನದಿಗಳಿದೆ, ಹಸಿವಾದಡೆ ಮೃಷ್ಟಾನ್ನ, ಆಮೇಲೆ ನನಗೆ ನಿದ್ದೆ ಬಂದರೆ ಪಾಳು ದೇಗಲಿದೆ ಅಂತ. ಅಂದರೆ ನನಗೇನು ಹೆದರಿಕೆ ಇಲ್ಲ, ನನಗೆ ಯಾರು ಏನು ಮಾಡ್ತಾರೆ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಇದನ್ನು ನಾನು ಬೇರೆ ಯಾರನ್ನೂ ಏನು ಅನ್ನೋಕ್ಕೆ ಇಷ್ಟಪಡೋದಿಲ್ಲ, ನಾವು ಅನ್ನಬಾರ್ದು. ಅಕ್ಕ ಮಹಾದೇವಿ 1200 ವರ್ಷದಿಂದ ಏನು ನಿಲುವು ತಗೊಂಡ್ಳು ಅದನ್ನು ಪ್ರತಿಯೊಂದು ಹೆಣ್ಣುಮಗಳು ಕೂಡ ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬ ತಾಯಿ ತನ್ನ ಮಗಳಿಗೆ ಅಕ್ಕ ಮಹಾದೇವಿ ಹೀಗಿದ್ಲು ಅಂತ ಪಾಠ ಹೇಳಬೇಕು. ಏನಂತೀರಿ ಅಂತ ನನ್ನ ಅನಿಸಿಕೆ. ಹೇಳಬೇಕು, ಆತ್ಮವಿಶ್ವಾಸ, ಯಾಕೆಂದರೆ ಧೈರ್ಯ. ಈಗ ನಾನು ಹೇಳ್ತೀನಿ ನೋಡಿ, ನಾನು ಸುಮಾರು 60 ವರ್ಷ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಬ್ಯಾಡಗಿ, ಈ ಕಡೆ ಶಿವಮೊಗ್ಗ, ಮಂಗಳೂರು ಎಲ್ಲ ಕಡೆ ಹೋಗಿದ್ದೀನಿ. ನನಗೆ ಯಾವತ್ತೂ ಎಲ್ಲೂ ಏನೂ ತೊಂದರೆ ಆಗಿಲ್ಲಪ್ಪ. ಎಲ್ಲರೂ ನನ್ನ ತುಂಬ ಗೌರವದಿಂದ ಕಂಡಿದ್ದಾರಪ್ಪ. ಈ ಗೌರವ ಅನ್ನೋದು ಹೆಣ್ಣಿನ ವ್ಯಕ್ತಿತ್ವದಿಂದ ಬರ್ತದ ಅಥವಾ ಸಮಾಜದಿಂದ ಬರ್ತದ? ಅದು ಹೇಗೆ ಅಂದರೆ ನಾವು ಆ ಥರ ನಡ್ಕೊಳ್ಬೇಕು, ನಮ್ಮಲ್ಲಿ ಅಂಥ ಗುಣಗಳನ್ನ ಬೆಳೆಸ್ಕೊಳ್ಬೇಕು ನಾವು, ಆ ಸಾತ್ವಿಕತೆಯನ್ನು. ಹೌದು. ಆಮೇಲೆ ಈಗ ನಾನು ಹೇಳ್ತಿಲ್ಲ, ನಾನು ಮಂಗಳೂರಿಗೆ ಕಾನ್ಫರೆನ್ಸ್ಗೆ ಹೋದರೆ, ಲಯನ್ಸ್ ಕಾನ್ಫರೆನ್ಸ್ಗೆ ಹೋಗ್ತಿದ್ದೆ, ಹೋದರೆ 80 ಜನ ಇರ್ತಿದ್ರು ಅಲ್ಲಿ. ಡಾಕ್ಟರ್ಸು, ಇಂಜಿನಿಯರ್ಸು, ಬ್ಯಾಂಕ್ ಮ್ಯಾನೇಜರ್ಸು, ಇನ್ನೊಬ್ಬರು ಎಲ್ಲ ಇರ್ತಾರೆ. ನಾನು ಒಬ್ಬಳೇ ಮಹಿಳೆ. ಅಂದರೆ ನಾನು ನನ್ನ ವಿಭಾಗದ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ಕೊಂಡು ಹೋಗ್ತಿದ್ದೆ, ಎಲ್ರಿಗೂ ಉತ್ತರ ಹೇಳಬೇಕು. ಭಾಳ ಗೌರವದಿಂದ ಕಂಡಿದ್ದಾರೆ ನಾನು. ಅಂದರೆ ಮಹಿಳೆಯನ್ನು ಸಮಾಜ ಅಗೌರವದಿಂದ ಕಾಣ್ತದೆ, ತೊಂದರೆ ಕೊಡ್ತದೆ ಅನ್ನೋ ಮಾತು ಎಷ್ಟು ಮಟ್ಟಿಗೆ ಸರಿ, ಯಾಕೆ? ಅದು ನನಗೆ ಗೊತ್ತಿಲ್ಲಪ್ಪ. ಯಾಕೆಂದರೆ ನನಗಂತೂ ನಾನು ಅಷ್ಟು ಸುಮಾರು 60 ವರ್ಷ ನಾನು ಎಲ್ಲ ಕಡೆ ಓಡಾಡಿದ್ದೀನಿ. ನನಗೆ ಯಾವತ್ತೂ ಅಂಥ ಅನುಭವ ಏನೂ ಆಗಿಲ್ಲ. ನನಗೆ ನಾವು ಸಮಾಜನ ದೂಷಣೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನನಗೆ ಯಾವತ್ತೂ ಏನು 60 ವರ್ಷ ನಾನು ಒಬ್ಬಳೇ ಓಡಾಡಿದ್ದೀನಿ, ಬಸ್ಸುಗಳು, ರೈಲುಗಳಲ್ಲಿ ಓಡಾಡಿದ್ದೀನಿ. ನನಗೆ ಯಾವತ್ತೂ ಏನೂ ಹರಿಹರದಿಂದ ನೈಟ್ ಬಸ್ಸಲ್ಲಿ 10 ಗಂಟೆಗೆ ಹೊರಟ್ರೆ ಬೆಳಗ್ಗೆ ಮಂಗಳೂರು ತಲುಪ್ತಿದ್ದೆ. ತಿರುಗಿ ರಾತ್ರಿ ನನಗೆ ಯಾವತ್ತೂ ಏನೂ ತೊಂದರೆ ಆಗಿಲ್ಲಪ್ಪ. ನಾನು ಯಾಕೆ ಸುಮ್ಮನೆ ಯಾರು ಅನ್ನಲಪ್ಪ ಅನ್ನೋದಿಲ್ಲ. ಎಂತೆಂಥವ್ರು, ನಮ್ಮೂರ್ಲೊಬ್ಬರು ಜಯದೇವಪ್ಪ ಅಂತಿದ್ರು ಹರಿಹರದಲ್ಲಿ, ಅವರು ವೀರಶೈವ ಸಮಾಜದ ಅಧ್ಯಕ್ಷರು. ಅವ್ರನ್ನ ನೋಡಿದ್ರೆ ಜನ ಮಾತಾಡೋಕ್ಕೆ ಹೆದರ್ಕೊಂಡೋಗರು. ಜಯಪ್ಪ ಅಂತ ಅವರು, ಅಮ್ಮ ಚೆಂದಾಗಿದ್ದೀರಾ, ಡಾಕ್ಟ್ರ್ ಹೆಂಗವ್ರೆ ಅಂತಿದ್ರು. ಅವ್ರು ಸತ್ತೋದಾಗ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಕರೆದಿದ್ರು. ಆ ವೀರಶೈವ ಜನಾಂಗದ ಮುಖಂಡರು ಜಯಪ್ಪ ಹೋದಾಗ ನನ್ನನ್ನು ಕರೆಯಿದ್ರು. ಇನ್ನೊಬ್ಬರು ಕುರುಬರ ಸಮಾಜದವರು ಬ್ರಹ್ಮಾನಂದ ಸ್ವಾಮಿಗಳು ಅಂತ, ಅವರು ನಮ್ಮ ಮನೆಗೆ ಬರೋರು, ನಮ್ಮ ಡಾಕ್ಟ್ರಿಗೆ ಅವರು ಔಷಧಿ ತಗೊಳ್ಳೋಕ್ಕೆ. ಅವರು ಒಂಥರ ಭಾಳ ಇದ್ರ ಮನುಷ್ಯ. ಇಲ್ಲಿವರೆಗೂ ಅಷ್ಟೇ ಬಟ್ಟೆ, ಕಾವಿ ಬಟ್ಟೆ, ಭಾಳ ಕುರುಬ. ಅವರು ಅವರ ಕುರುಬ ಜನಾಂಗದ್ದು ಆರಾಧನೆ ಮಾಡೋರು. 7 ದಿವಸ ಸಿದ್ಧಾರೂಢ ಸ್ವಾಮಿಗಳ ಜಯಂತಿ ಮಾಡೋರು, ನನ್ನ ಕರೆಯೋರು ಭಾಷಣ ಮಾಡೋಕ್ಕೆ. ಹೋಗ್ತಿದ್ದೆ, ಮಾಡ್ತಿದ್ದೆ. ಅವ್ರಿಗೆ ಅದೇನೋ ನಮ್ಮ ಡಾಕ್ಟ್ರ್ ಅದೇನೋ ಇದು ಎಲ್ಲ ಕೊಡಿಸೋರು ಮಾಡೋರು. ಅವರು ಬ್ರಹ್ಮಾನಂದ ಸ್ವಾಮಿಗಳು ಬರೋರು ನಮ್ಮ ಮನೆಗೆ. ಬಂದು, ಅಮ್ಮ ಬರಬೇಕಮ್ಮ ನೀನು. ಹೋಗ್ತಿದ್ದೆ, ಏನೋ ದೇವ್ರು ಕೊಟ್ಟಿದ್ದು ನನಗೆ ಮಾತಾಡ್ಕೊಂಬರ್ತಿದ್ದೆ. ಅವರು ಹೋಗ್ಬಿಟ್ಟಾಗಲೂ ಅವ್ರ ಜನಾಂಗದ 20 ಜನ ಮುಖಂಡರು, ಕುರುಬ ಜನಾಂಗರು, ಮಧ್ಯೆ ನಾನೊಬ್ಬಳು ಮಹಿಳೆ. ಆ ಬ್ರಹ್ಮಾನಂದ ಸ್ವಾಮಿ ಬಗ್ಗೆ ಮಾತಾಡಿದೆ. ಅವರು ಏನು ಅಂತ, ಅವರು ಶನಿವಾರ ಕಾಗದ ಬರೆಸಿದ್ದಾರೆ, ನೀವು ಸೋಮವಾರ ಬಂದರೆ ಸ್ವಾಮಿ ದರ್ಶನ, ಮಂಗಳವಾರ ಬಂದರೆ ಸಮಾಧಿ ದರ್ಶನ ಅಂತ ಕಾಗದ ಬರೆಸಿ ಸತ್ತಿದ್ದಾರೆ ಅವರು, ಬ್ರಹ್ಮಾನಂದ ಸ್ವಾಮಿ. ಆಯಿತು. ಆಮೇಲೆ ಅವ್ರ ಮಗ ಪಟ್ಟಕ್ಕೆ ಬಂದ, ಅವನ ಹುಡುಗ ಇದ್ದ, ಅವನು ಬಂದ. ಅವನು ಕರೀತಿದ್ದ, ಹೋಗ್ತಿದ್ರೆ ಅವನಿಗೆ ಅದೇನೋ ಹಾರ್ಟ್ ಅಟ್ಯಾಕಾಗಿ ಹೋಗ್ಬಿಟ್ಟ. ಆ ಬ್ರಹ್ಮಾನಂದ ಸ್ವಾಮಿಗಳು ಬಂದು, ಅವನ ತಮ್ಮ ವಿವೇಕಾನಂದ ಸ್ವಾಮಿ ಅಂತ, ಅವ್ರೇನು ಮಾಡಿದ್ರು, ಅಮ್ಮ ಅವ್ರ ಮನೆ ಮುಂದೆ ಬ್ರಹ್ಮಾನಂದ ಸ್ವಾಮಿ ಮೆರವಣಿಗೆ ತಗೊಂಡು ಹೋಗಲೇಬೇಕು. ನಮ್ಮ ಮನೆ ಮುಂದೆ ಬಂದರೆ ಆ ವಿವೇಕಾನಂದ ಸ್ವಾಮಿ ಒಳ್ಳೆ 6 ಅಡಿ ಎತ್ತರ, ನನ್ನ ಮತ್ತು ಎತ್ತಿದ್ದೆ ಆ ಬ್ರಹ್ಮಾನಂದ ಸ್ವಾಮಿ ಮುಂದೆ ಕೂರಿಸ್ಬಿಟ್ಟ. ಏನು ಹೇಳ್ತೀಯಪ್ಪ, ಯೋಚನೆ ಮಾಡಿ. ಬ್ರಹ್ಮಾನಂದ ಸ್ವಾಮಿ ಹೋದಾಗ ಅಮ್ಮ ಅವ್ರ ಮನೆ ಮುಂದೆ ಹೋಗಲೇಬೇಕು ಮೆರವಣಿಗೆ. ಬಂದಾಗ ಈ ವಿವೇಕಾನಂದ ಸ್ವಾಮಿ 6 ಅಡಿ ಇದ್ದು ನನ್ನ ಎತ್ತಿದ್ದೆ ಅಲ್ಲಿ ಕೂರಿಸ್ಬಿಟ್ಟೆ. ಏನು ಹೇಳ್ತೀಯಪ್ಪ ನೀನು? ಎಂಥ ದೈವಿ ಶಕ್ತಿ ನಿಮ್ಮಲ್ಲಿತ್ತು ಅಂತ. ನಾನೇನು ಹೇಳಲ್ಲ. ಅಂದರೆ ಹರಿಹರದಲ್ಲಿ ಈ ಥರ
ಹರಿಹರದಲ್ಲಿ ಅದು ಹೇಗೆ ನಾನು ಇದು ಮಾಡಿದೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಆಮೇಲೆ ಒಂದು ಸತಿ ಒಬ್ಬರು ಫ್ರಾನ್ಸ್ನಿಂದ ಒಬ್ಬರು ಪಾದ್ರಿ ಬಂದಿದ್ದಾರೆ, ಇಲ್ಲೆಲ್ಲ KGF ಅಂತ. ಅವ್ರು ಹೇಳಿದ್ರಂತೆ ಹರಿಹರದಲ್ಲಿ ಒಬ್ಬರು ಲಲಿತಮ್ಮ ಚಂದ್ರಶೇಖರ್ ಅಂತಿದ್ದಾರೆ, ನೀವು ಅವ್ರು ಭೇಟಿ ಮಾಡಬೇಕು ಅಂತ. ಆ ಯಪ್ಪ ಯಾರು ಅಂತ ನಂಗೆ ಗೊತ್ತಿಲ್ಲ. ಬಂದವರು ಮಾತಾಡಿದೆ, ಎಲ್ಲ ಆಯಿತು. ಎಲ್ಲ ಆದಮೇಲೆ ಅವ್ರು ಏನು ಮಾಡಿದ್ರು, ಈ ಕ್ರಿಸ್ತಂದು ಇರುತ್ತಲ್ಲ ಪ್ಲಸ್ ಅದನ್ನು ನಾನು ಕತ್ತಿಗೆ ಹಾಕಿದ್ರು. ಆಯಿತು, ಕ್ರಿಸ್ತನು ಮಹಾನ್ ಭಾವ ಅಂದೆ, ನೀವು ಬಂದು ನಮ್ಮ ಕ್ರಿಸ್ತನ ಬಗ್ಗೆ ಮಾತಾಡಬೇಕು. ಬರ್ತೀನಪ್ಪ ಅಂದೆ. ಆಮೇಲೆ ಎಲ್ಲ ಓದ್ಬಿಟ್ಟು ಹೋಗಿ ಅವರೊಂದು ಬೈಬಲ್ನ ನನಗೆ ಉಡುಗೊರೆಯಾಗಿ ಕೊಟ್ಟು ಒಂದು ಕ್ರಿಸ್ತನ ಹಾರ ಹಾಕಿದ್ರು ನನಗೆ. ಏನಪ್ಪ. ಆಮೇಲೆ ಬಸವಣ್ಣಂದು ಅಕ್ಕಮಹಾದೇವಿ ಮಾತಾಡಿದಾಗ ದೊಡ್ಡ ಪೇಪ್ರ್ಗಳಲ್ಲಿ ಶಿವಶರಣ ಲಲಿತಮ್ಮ ಆಮೇಲೆ ಇನ್ನೊಂದೇನು ಅಂದರೆ 18 ವರ್ಷ ನಾನು ಅಕ್ಕಮಹಾದೇವಿ ಭಾಷಣ ಮಾಡಿದ್ಮೇಲೆ ನನಗೇನಿಸ್ತು, ಇದು ಶಾಶ್ವತ ಉಳಿಬೇಕು ಅನಿಸಿ 3 ಅಡಿ ಎತ್ತರದ್ದು ಅಮೃತ ಶಿಲೆದು ಅಕ್ಕಮಹಾದೇವಿ ವಿಗ್ರಹ ಮಾಡಿಸಿ ಹರಿಹರದಲ್ಲಿ ಒಂದು ಬಸವಣ್ಣ ದೇವರ ಗುಡಿ ಅಂತಿದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದೀನಿ. ಹರಿಹರದಲ್ಲಿ ಬಸವಣ್ಣ ದೇವರ ಗುಡಿ, ನಡುವಲ್ಪೇಟೆಯಲ್ಲಿ ಅಕ್ಕಮಹಾದೇವಿ ವಿಗ್ರಹ ಅಮೃತ ಶಿಲೆ ಇದೆ ಈಗ. ಇದು ನಿಮ್ಮ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ, ನೀವು ಬದುಕಿದ ಮೌಲ್ಯ. ಇವತ್ತಿನ ಮಹಿಳೆಯರಿಗೆ ತುಂಬ ಸೆಕ್ಯೂರಿಟಿ ಇಲ್ಲ, ಇದೆಲ್ಲ ಮಾತಾಡ್ತಾರಲ್ಲ, ನೀವು ಏನನ್ನು ಹೇಳಕ್ಕೆ ಬಯಸ್ತೀರಮ್ಮ? ಮೊದಲನೇದು ಮಹಿಳೆಯರಿಗೆ, ಮಕ್ಕಳಿಗೆ, ಸಾಹಿತಿಗಳಿಗೆ 3 ಕ್ಯಾಟಗರಿ ಇದೆ ನಮ್ಮಲ್ಲಿ. ಈಗ ನಾನೇನು ಹೇಳ್ತೀನಿ, ನಾನು ಯಾರನ್ನೂ ಏನೂ ಅನ್ನೋದಕ್ಕೆ ಇಷ್ಟಪಡೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈಗ ನನಗೆ 93 ವರ್ಷ, ನಾನು 70 ವರ್ಷಗಳ ಕಾಲ ಹರಿಹರದಲ್ಲಿ ಸಮಾಜ ಜೀವಿಯಾಗಿ ಬದುಕಿದ್ದೀನಿ. ನಾನು ಮನೇಲಿ ಅಡುಗೆ ಅದು ಮಾಡಿದ್ದೀನಿ. ನಾನು ಸಂಸಾರದ ಯಾವ ಕೆಲಸವೂ ಬಿಟ್ಟಿಲ್ಲ. ನನ್ನ ಮಕ್ಕಳು, ಮೊಮ್ಮಕ್ಕಳು, ಅತ್ತೆಯವರು ಎಲ್ಲರೂ ನೋಡ್ಕೊಂಡು ಯಾವ ಸಂಪ್ರದಾಯ ಬಿಟ್ಟಿಲ್ಲ. ಗೃಹಿಣಿಯಾಗಿದ್ದುಕೊಂಡು ಸಮಾಜ ಜೀವಿಯಾಗಿ ಬದುಕಿದ್ದೀನಿ. ನಮ್ಮಲ್ಲಿ ಯಾವಾಗಲೂ 15, 20, 25 ಜನರು ಅಡುಗೆ ಮಾಡೋದು ಎಲ್ಲ ಮಾಡಿದ್ದೀನಿ. ನಮ್ಮ ಮನೆತದ ಹಬ್ಬಗಳು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. 70 ವರ್ಷ ಆಗಿ ಬದುಕಿದ್ದೀನಿ. ಈಗ ಒಂದು 2-3 ವರ್ಷದಿಂದ ನಾನು ಇಲ್ಲಿ ಇದ್ದೀನಿ. ನಾನೇನು ಹೇಳ್ತೀನಿ ಅಂದರೆ, ಯಾವಳೇ ಒಬ್ಬ ಮಹಿಳೆ ಅವಳಿಗೆ ಈ ಹಾಲಲ್ಲಿ ಬೆಣ್ಣೆ ಇದ್ದ ಹಾಗೆ ಅತ್ಯಂತ ಅಪೂರ್ವವಾದ ಶಕ್ತಿ ಇದೆ. ಅವಳಿಗೆ ಗೊತ್ತಿಲ್ಲ, ಅದು ಹೆಣ್ಣಿನ ಶಕ್ತಿ ಹೆಣ್ಣಿಗೆ ಗೊತ್ತಿಲ್ಲ. ಹೇಗೆ ಅಂದರೆ, ಈಗ ಈ ಇದರಲ್ಲಿ ಹಿಮಾಲಯದಲ್ಲಿ ಒಂದು ಇದಿದೆ, ಕಸ್ತೂರಿ ಮೃಗ ಅಂತ. ಅದ್ರ ದೇಹದಲ್ಲಿ ಕಸ್ತೂರಿ ಇದೆಯಂತೆ. ಅದು ಎಲ್ಲಿಂದೋ ಕಸ್ತೂರಿ ಬಂದಿದೆ ಅಂತ ಹುಡ್ಕೊಂಡು ಹೋಗ್ತಿದೆಯಂತೆ. ಆ ವಾಸನೆನ, ಸುವಾಸನೆನ ಅದ್ರ ದೇಹದಲ್ಲೇ ಇದೆಯಂತೆ, ಆದರೆ ಅವಳಿಗೆ ಗೊತ್ತಿಲ್ವಂಥದ್ದು. ಹಾಗೆ ಏನಾಗಿದ್ರೆ, ಹೆಣ್ಣಿಗೆ ಈಗ ನೋಡಪ್ಪ, ಕಿತ್ತೂರು ಚೆನ್ನಮ್ಮ, ಆಮೇಲೆ ನಮ್ಮ ಅಕ್ಕಮಹಾದೇವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಸ್ತೂರಿಬಾಯಿ ಇವರೆಲ್ಲ ಮಹಿಳೆಯರಲ್ವಾ? ಅವರೇನು ಯಾವ ಕಾಲೇಜಲ್ಲೂ ಓದೋರಲ್ಲ. ಅವ್ರಿಗೆಲ್ಲ ಹೇಗೆ ಆ ಶಕ್ತಿ ಬಂತು ನೀವು ಯೋಚನೆ ಮಾಡಿ. ಹಾಗೆ ಮಹಿಳೆಯರಲ್ಲಿ ಅಪಾರವಾದ ಶಕ್ತಿ ಇದೆ ಕಸ್ತೂರಿ ಮೃಗದಲ್ಲಿದ್ದಾಗೆ. ಅವಳಿಗೆ ಅದು ಗೊತ್ತಿಲ್ಲ. ಏನು ಅಂದರೆ, ನಾನು ಹಬ್ಬಲೆ ಅಯ್ಯೋ ನನ್ನ ಕೈಲಾಗ್ದವಳು, ಅಯ್ಯೋ ಈಗ ನಾನು ಭಾಷಣ ಮಾಡಬೇಕಾಯ್ತು, ಮಾಡಿದೆ, ತಪ್ಪಾಗತ್ತೆ, ಆಗಲಿ. ಹಾಡ್ತಾ ರಾಗ, ಮಲಗ್ತಾ ರೋಗ, ಮಾಡ್ತಾ ಭಾಷಣ ಆಗಲಿ, ಇಟ್ಟೆ ನಾನು. ಈಗ ಮಹಿಳೆಯರ ಕೆಲಸಗಳು ನೋಡೋಣ ಏನಾಗುತ್ತೋ, ಕಾಲಿಟ್ಟೆ. ಈಗ ಲೈನರ್ಸ್ ಕ್ಲಬ್ ಅದ್ರದ್ದು ಏನೂ ಗೊತ್ತೇ ಇಲ್ಲ ನನಗೆ. ನಾನು ಮಾಡಿಬಿಟ್ರು ಯಾವುದೋ ಒಂದು ಕಾರಣಕ್ಕೋಸ್ಕರ, ನಮ್ಮ ಹರಿಹರದ ಹೆಸರಿಗೋಸ್ಕರ ಆಗ್ಬೇಕು. ನನಗೆ ಲೈನರ್ಸ್ ಕ್ಲಬ್ಬು ಅಂದರೆ ABCD ಗೊತ್ತಿಲ್ಲ, ಅಲ್ಲಿ ಬರೀ ಇಂಗ್ಲೀಷು, ಅದೇನೇನೋ ಗಲಾಟೆಗಳು. ಅಂಥದ್ರಲ್ಲಿ 22 ವರ್ಷ ಅದರಲ್ಲಿ ಹೆಣಗಿದ್ದೀನಿ ನಾನು. ಬೆಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಅಮೇರಿಕಾದಿಂದ ನನಗೆ ಇದನ್ನು ಪ್ರಶಸ್ತಿ ಕಳಿಸಿದ್ದಾರೆ. ಕನ್ನಡದಲ್ಲೇ ಮಾಡಬೇಕು ನೀವು ಕಾರ್ಯಕ್ರಮ, ಕನ್ನಡದಲ್ಲೇ ವರದಿ ಕಳಿಸ್ಬೇಕು, ರೂಲ್ಸ್ ಮಾಡಿದೆ. ಈ ಲೈನ್ಸ್ ಆ್ಯಂಡ್ ರೋಟ್ರಿ ಎಲ್ಲ ಇಂಗ್ಲೀಷ್ ಅಮ್ಮ, ಅದರಲ್ಲಿ ನಾವು ಕನ್ನಡವನ್ನು ತಾವು ಜಾರಿಗೊಳಿಸಿದ್ರಿ. ಲೈನ್ಸ್ ನಾನು ಹೇಳಿದೆ. ಈಗ ಮಂಗಳೂರಲ್ಲಿ ಹೋದರೆ ಅವ್ರಿಗೆ ನಾನು ಅದೇ ನೋಡ್ರಿ ಕನ್ನಡದಲ್ಲಿ ಮಾತಾಡ್ರಿ. ಈಗ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ ಕನ್ನಡದಲ್ಲಿ. ನೋಡಿ, ಹರಿಹರದಲ್ಲಿ ಒಂದು ಕಿರ್ಲೋಸ್ಕರ ಕಾರ್ಖಾನೆ, ಅಲ್ಲಿಗೆ ಡಾಕ್ಟರ್ CA ಪಳ್ಳಿಕರ್ ಅಂತ ಅಮೇರಿಕಾದಲ್ಲಿ ಮೆಟ್ಲರ್ಜಿ PhD ಮಾಡಿದವರು.
ಅವರು ಹರಿಹರಕ್ಕೆ ಬಂದವರು ನಮ್ಮ ಡಾಕ್ಟ್ರು ಟೆನ್ನಿಸ್ ಆಡೋಕ್ಕೆ ಹೋಗ್ತಿದ್ರು. ಅವ್ರ ಕೈಲಿ ಒಂದು ದಿವಸ ನಾನೆಲ್ಲ ಹೋಗಬೇಕಾಗಿತ್ತು, ಅವ್ರನ್ನ ಕರ್ಕೊಂಬರೋಣ ಅಂತ ಕಾರಲ್ಲಿ ಹೋದಾಗ ಅವ್ರು ನನ್ನ ಇಂಗ್ಲೀಷಲ್ಲಿ ಲಲಿತಮ್ಮ ವೆರಿ ಗ್ಲ್ಯಾಡ್ ಟು ಮೀಟ್ ಯು ಅಂತ ಮಾತಾಡ್ಸೋರು. ನಾನಂದೆ, ನೀವು ನಿಮ್ಮ ಕಾರ್ಖಾನೆಯಲ್ಲಿ 3,000 ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ. ನೀವು ಕನ್ನಡದ ನೆಲದಲ್ಲಿದ್ದೀರಿ, ಕನ್ನಡದ ತುಂಗಭದ್ರಾ ಜಲದ ನೀರು ಕುಡಿತಾ ಇದ್ದೀರಿ, ಕನ್ನಡದ ಅನ್ನ ತಿಂತಾ ಇದ್ದೀರಿ, ನೀವು ಕನ್ನಡ ಕಲ್ತ್ಕೋಬೇಕು ಅಂತ ಹೇಳಿದ್ರು. ಆದರೆ ಆತ ಮೆಟ್ಲರ್ಜಿ ಮಾಡ್ಕೊಂಬಂದು ಕಿರ್ಲೋಸ್ಕರ ಕಂಪ್ನಿಗೆ MD ಅಂದರೆ ಯೋಚನೆ ಮಾಡಿ ನೀವು. ನಾನು ಹೇಳಿದವ್ರು, ನೀವು ಕನ್ನಡ ಕಲ್ತ್ಕೋಬೇಕು ಅಂದೆ. ಅವ್ರು ಹೇಳಿದ್ರು ಮೇಷ್ಟ್ರಂಗೆ ಗೊತ್ತು ಮಾಡಿಕೊಡಿ ಅಂದರು. ಗೊತ್ತು ಮಾಡಿಕೊಟ್ಟೆ. ಅವರು ಕನ್ನಡ ಕಲ್ತ್ಕೊಂಡು ಆಮೇಲೆ ತಾಯಿ ಕೂಡ ಕನ್ನಡ ಕಲ್ತ್ಕೊಂಡು ನಂಗೆ ಕನ್ನಡದಲ್ಲಿ ನಾನು ಅಂದೆ ಅವ್ರಿಗೆ ಹೇಗೆ ಹೇಳೋದು ಅಂತ ನಾನು ಹೆದರ್ಕೊಳ್ಳಿಲ್ಲ, ಹೇಳಿಬಿಟ್ರಿ. ಹೇಳಿದೆ, ನೀವು ಎಷ್ಟೋ ಜನ ವರ್ಕರ್ಸ್ಗೆ ಇಂಗ್ಲೀಷ್ ಬರೋಲ್ಲ, ಇವರು ಇಂಗ್ಲೀಷ್ ಅವ್ರಿಗೇನು ಅರ್ಥ ಆಗುತ್ತೆ, ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಈಗ ನಿಮ್ಮ ಕೈಯಲ್ಲಿ ಕನ್ನಡದಲ್ಲಿ ಮಾತಾಡಿ ನಿಮ್ಗೆ ಖುಷಿ ಆಗಲ್ವಾ? ಆದ್ರೆ ನಿಮ್ಗೆ ಇಂಗ್ಲೀಷ್ ಬರ್ತಿತ್ತು, ಬರ್ತಿತ್ತು ನನಗೆ. ಆದ್ರೂ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಮಾಡಬೇಕು, ಬೆಳೆಸ್ಬೇಕು. ನೀವು ಕನ್ನಡ ಕಲ್ತ್ಕೊಳ್ಳಿ ಎಲ್ರಿಗೂ ಹೇಳೋದು. ಅಂದರೆ ನಾನೇನು ಜಗಳ ಆಡ್ತಿರ್ಲಿಲ್ಲ, ನೀವು ಕಲ್ತ್ಕೊಳ್ಳಿ ಅವ್ರಿಗೆಲ್ಲ ಇದಾಗತ್ತೆ ಅಂತ. ಏನಂತೀರಿ? ಇಲ್ಲ, ಚೆನ್ನಾಗಿ ನೀವು ಸಾಹಿತ್ಯ ಕೃತಿಗಳಾದಮೇಲೆ ನೀವು ಯಾವುದೇ ಲಾಬಿ ಅದು ಇತ್ಯಾದಿ ಏನೂ ಮಾಡಲಿಲ್ಲ. ಇಲ್ಲ. ಆದರೂ ನಿಮಗೆ ಸರ್ಕಾರ ಸಾಹಿತ್ಯ ಅಕಾಡೆಮಿಯ ಸದಸ್ಯತ್ವವನ್ನು ಕೊಡ್ತು. ಆ ಪ್ರಸಂಗ ಹೇಗಿತ್ತು? ಅದು ಸಾಹಿತ್ಯ ಅಕಾಡೆಮಿಗೆ ನಾನೇನು ಅದ್ರ ಬಗ್ಗೆ ನಾನೇನು ಇದು ಮಾಡಿರಲಿಲ್ಲ. ಅದು ಯಾರು ಹೇಳಿದ್ರು ಗೊತ್ತಿಲ್ಲ. ನಾನು ಅಕಾಡೆಮಿಗೆ ಸದಸ್ಯನ ಮಾಡಿದ್ರು. 1-2-3 ಮೀಟಿಂಗಿಗೆ ಹೋಗಿ ಏನೋ ನಮ್ಮ ಪುಸ್ತಕಗಳೆಲ್ಲ ಬಂದಿರುತ್ತಲ್ಲ, ಯಾವುದನ್ನು ನೀವು ಆರಿಸ್ಬೇಕು ಅದನ್ನೆಲ್ಲ ಆಯ್ಕೆ ಮಾಡಿದೆ. ಅಷ್ಟೇ ಬಿಟ್ಟೆ. ನಾನು ಯಾವುದೇ ಒಂದು ಏನು ಇದು ಮಾಡಿಲ್ಲ. ನಾನು ಪುಸ್ತಕಗಳು ನೋಡಿ ಈ ಪುಸ್ತಕ ಚೆನ್ನಾಗಿದೆ, ಇದಕ್ಕೆ ನೀವು ಕೊಡ್ಬೋದು ಅಂತ. ನಾನು ಮಂಗಳೂರಲ್ಲಿ ಒಂದು ಮೀಟಿಂಗ್ ಆಯಿತು, ಬೆಂಗಳೂರಲ್ಲಿ ಮೀಟಿಂಗ್ ಆಯಿತು. ಶಾಂತರಸ್ ಅವರು ಅಧ್ಯಕ್ಷರಾಗಿದ್ದರು, ಹೋಗಿ ಬಂದಷ್ಟೇ. ಆಮೇಲೆ ಏನು ಅದ್ರ ಬಗ್ಗೆ ನನಗೇನು ಇದಿಲ್ಲ. ಲೇಖಕಿಯರ ಸಂಘದ ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಲೇಖಕಿಯರ ಸಂಘ ಹುಟ್ಕೊಳ್ತು. ಆಗ ತಾವು ಹರಿಹರದಲ್ಲಿದ್ದಿರಿ, ಅದು ಬೆಂಗಳೂರಿನಿಂದ ಆಪರೇಟ್ ಆಗ್ತಿತ್ತು. ನಿಮ್ಮ ಪಾತ್ರ ಹೇಗಿತ್ತಮ್ಮ? ನಾನೇನು ಅಂದರೆ ಬೆಂಗಳೂರಲ್ಲಿ ನನ್ನ ತವ್ರ ಮನೆಯವರು, ಗಂಡನ ಮನೆಯವರು ಎಲ್ಲ ಈ ಊರಲ್ಲೇ ಇರೋದು, ನಮ್ಮ ಮನೆಯವರೆಲ್ಲ. ನಾನು ಸಾಮಾನ್ಯವಾಗಿ 1 ತಿಂಗಳಿಗೆ 2 ತಿಂಗಳಿಗೆ ಬೆಂಗಳೂರಿಗೆ ಬರೋದು ಇದ್ದೇ ಇರ್ತಿತ್ತು. ನಾನು ಯಾವಾಗ ಬಂದರೂ ಕೂಡ ಯಾವುದೇ ಒಂದು ಲೇಖಕಿಯರ ಕಾರ್ಯಕ್ರಮ ಇದ್ದರೆ ಅದ್ರಲ್ಲಿ ಪಾಲ್ಗೊಳ್ತಿದ್ದೆ. ನನಗೆ ಅಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹಿರಿಯ ಲೇಖಕರಿದ್ದರೂ ಎಲ್ಲರೂ ಪರಿಚಯ ಇತ್ತು. ನಾನು ಬೆಂಗಳೂರಿಗೆ ಬಂದರೆ ನಾನು ಬರೀ ಎಲ್ಲೋ ಸಿನಿಮಾ ಅದಕ್ಕೆ ಹೋದೆ ಅಂತ ಹೋಗ್ತಿಲ್ಲ, ಲೇಖಕಿಯರ ಮನೆಗೆ ಹೋಗ್ತಿದ್ದೆ. ನಾನು MK ಇಂದ್ರ, T ಸುನಂದಮ್ಮ, HS ಪಾರ್ವತಿ, ನಾಗಮಣಿ ಎಸ್ ರಾವು ಅವ್ರ ಮನೆಯಲ್ಲಿ, ಆಮೇಲೆ ಪ್ರೊಫೆಸರ್ VC ಅಂತಿದ್ದಾರೆ, ಅವರು ನಮ್ಮ ಮನೆ ಹತ್ರನೇ ಇದ್ದರು. ಅವ್ರ ಮನೆಗೆಲ್ಲ ಹೋಗ್ತಿದ್ದೆ ನಾನು. DVG. ಆದರೆ ನಾನು ಬೆಂಗಳೂರಿಗೆ ಬಂದರೆ ಲೇಖಕಿಯರ ಮನೆಗೆ, ಸಾಹಿತಿಗಳ ಮನೆಗೆ ಹೋಗ್ತಿದ್ದೆ. ಈ ಥರ ಆಗಿ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗ್ತಿದ್ದೆ. G ನಾರಾಯಣ ಅವರು ಯಾರ್ಯಾರು ಅಧ್ಯಕ್ಷರಾಗ ಅವ್ರನ್ನೆಲ್ಲ ನೋಡೋಕೆ ಹೋಗಿ. ನಮ್ಮ ಮನೆ ಚಾಮರಾಜಪೇಟೆಯಲ್ಲಿ ನಮ್ಮ ಮನೆ ಇದೆ. ಚಾಮರಾಜಪೇಟೆಯಲ್ಲಿ ಇದೆಯಾ ಮನೆ? ನಮ್ಮ ಮನೆ 150 ವರ್ಷದ ಮನೆ ಇದೆ. ಅದು 2ನೇ ಕ್ರಾಸಲ್ಲಿ ಮನೆ ಇದೆ, 3ನೇ ಕ್ರಾಸಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು. ನಾನು ನಮ್ಮ ಅತ್ತೆಯವ್ರ ಮನೆಗೆ ಬಂದರೆ ಹೋಗ್ತಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ಗೆ, ಮಾತಾಡ್ಕೊಂಬರ್ತಿದ್ದೆ. ಅರೆ ನನಗೆ ಅದೊಂದು ಒಂಥರ ಭಾಳ ಇಷ್ಟವಾದ ವಿಚಾರ. ಹಾಗೆ ಲೇಖಕಿಯರ ಸಂಘ ಪ್ರಾರಂಭ ಆದಾಗಲೂ ಕೂಡ ನಾನು ವೀಕ್ರು ಗೋಕಾಕರು, ಆಮೇಲೆ ಇವರು ಬಂದಾಗ ವೀಕ್ರು ಗೋಕಾಕರನ್ನ ಕರೆಯೋಕ್ಕೆ ಡಾಕ್ಟರ್ ನಿರುಪಮ ಅಂತ ನನ್ನ ಸ್ನೇಹಿತೆ ಅವ್ರ ಜೊತೆಯಲ್ಲಿ ಕರೆಯೋಕ್ಕೆ ಹೋಗಿದ್ದೆ. ಅವತ್ತು ಉದ್ಘಾಟನಾ ಸಮಾರಂಭಕ್ಕೂ ಬಂದಿದ್ದೀನಿ, ಪ್ರತಿಯೊಂದು ಸಮ್ಮೇಳನಕ್ಕೂ ನಾನು ಬಂದಿದ್ದೀನಿ. ನನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ, ನಂದು ನಮ್ಮ ಡಾಕ್ಟ್ರು ಇಂಥ ಸೀರೆ ತಗೋ ಅಂತ ದುಡ್ಡು ಕೊಡೋರು. ಕೊಟ್ಟರೆ ನಾನೇನು ಮಾಡೋದು ಅಂದರೆ ಅದರಲ್ಲಿ ಏನೋ ಯಾವುದೋ ಒಂದು ಸೀರೆ ಕೊಂಡ್ಕೊಂಬಿಡೋದು. ಯಾರು ಲೇಖಕರು ಪುಸ್ತಕ ಬರೆದಿದ್ರೆ 20-30 ಪುಸ್ತಕ ಕೊಂಡ್ಕೊಂಡು ಅದನ್ನು ಯಾವ್ದಾರು ಮನೆಗೆ ಬರೋ ಎಲ್ರಿಗೂ ಒಂದು ಪುಸ್ತಕ ಕೊಡೋದು. ಅಂದರೆ ಏನು ಅಂದರೆ ಓದಲಿ ಅವರು, ಪುಸ್ತಕ ಸಂಸ್ಕೃತಿಯನ್ನು ಹಬ್ಬಿಸ್ಬೇಕು. ಆಮೇಲೆ ಅವರು ಸೀರೆ ತಗೋರಿಗೆ ಯಾವುದೋ ಒಂದು ಸೀರೆ ತೊಗೊಳ್ಳೋದು, ಅಯ್ಯೋ ಯಾವುದೋ ಒಂದು ದುಡ್ಡು ಕೊಡ್ರಾಯ್ತು ಅನ್ನೋದು. ಆ ದುಡ್ಡಲ್ಲಿ ಒಂದಷ್ಟು ಯಾರೋ ಪುಸ್ತಕ ಪ್ರಿಂಟ್ ಮಾಡಿಸಿದ್ರೆ 20-30 ಪುಸ್ತಕ ಕೊಂಡ್ಕೊಳ್ಳೋದು. ನನಗೇನು ಅದೆಲ್ಲ ಏನು ತಲೆಯಲ್ಲಿ ದುಡ್ಡು ಖರ್ಚಾಗತ್ತೆ ಅಂತ ಇಲ್ಲವೇ ಇಲ್ಲ ತಲೆಗೆ. ಎಲ್ರಿಗೂ ಮನೆಗೆ ಯಾರು ಬಂದರೆ ಯಾವ್ದಾರು ಫಂಕ್ಷನ್ಗೆ, ಆಮೇಲೆ GP ರಾಜರತ್ನಮ್ ಅಂತಿದ್ರು ಒಬ್ಬರು, ಅವ್ರ ಮನೆಗೆ ಹೋಗ್ಬಿಟ್ಟು ಅವರು ಯಾರೂ ಫ್ರೀಯಾಗಿ ಪುಸ್ತಕ ಕೊಡ್ತಿರ್ಲಿಲ್ಲ. ಯಾರೋ ಫಂಕ್ಷನ್ ಮಾಡೋರೆ ನನ್ನ ಪುಸ್ತಕ ಕೊಂಡ್ಕೊಳ್ಳಾಗಿದ್ರು ಬರ್ತೀನಿ ಅನ್ನೋರು. ಅವ್ರ ಮನೆಗೆ ಹೋಗಿ ಒಂದು 25-30 ಪುಸ್ತಕ ಕೊಂಡ್ಕೊಳ್ಳೋದು.
ಅವ್ರು ಸಹಿ ಹಾಕಿ ಹರಿಹರದಲ್ಲಿ ಸ್ಕೂಲ್ಗಳಿಗೆ ನಾನು 5-6 ಸ್ಕೂಲ್ಗೆ ಮೆಂಬರ್ ಆಗಿದ್ದೆ. ಆ ಮಕ್ಕಳಿಗೆಲ್ಲ ಆಟ ಪಾಠ ಆಡಿಸೋದು, ಅವ್ರಿಗೆ ಅದೆಲ್ಲ ಪುಸ್ತಕ ಕೊಡೋದು. ಆಮೇಲೆ ನಾನು ಇನ್ನೊಂದೇನು ಅಂದರೆ, ಹರಿಹರದಲ್ಲಿ ಒಂದು ಸರ್ತಿ 200 ಗುಡಿಸಲು ಸುಟ್ಟೋಯ್ತು. ಸುಟ್ಟೋದ್ರೆ ಒಬ್ಬ ಲಂಬಾಣಿ ಹೆಂಗಸಿಂದು 2 ಗಂಡು ಮಕ್ಕಳು ಸುಟ್ಟೋದ್ರು ಗುಡಿಸ್ಲಲ್ಲಿ ಬೀಗ ಹಾಕ್ಕೊಂಡೋಗಿದ್ದೆ. ನಾನು ಅಲ್ಲಿ ನೋಡಿದಾಗ ನನಗೇನು ಅನ್ನಿಸ್ತು, ಹರಿಹರದಲ್ಲಿ ನಾನು 30 ವರ್ಷದಿಂದ ಇದ್ದೀನಿ, ಈ ಜನಕ್ಕೆ ಇಷ್ಟು ಕಷ್ಟ ನಾನು ಏನು ಮಾಡ್ತೀನಿ ಅಂತ ನನ್ನ ಅಂತರಂಗಕ್ಕೆ ಬಂತು. ಯಾರು ನನಗೇನು ಫೋರ್ಸ್ ಮಾಡಲ್ಲ, ನಾನು ಏನು ಮಾಡಬೇಕು ಇವ್ರಿಗೆ ಅಂತ ಬಂತು. ಒಬ್ಬ ಹೆಂಗಸಂದು 2 ಮಕ್ಕಳು ಸುಟ್ಟಿದ್ರೆ 200 ಗುಡಿಸಲು ಸುಟ್ಟೋಗಿದೆ. ಅವ್ರಿಗೆ ತಿನ್ನೋಕ್ಕೆ ಅನ್ನ ಇಲ್ಲ, ಮೈಗೆ ಬಟ್ಟೆ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಎದ್ದು ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ, ನಾನು ಏನಾರ ಇವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು, ಏನಾರು ಮಾಡ್ಕೊಂಡು ಹೋಗೋದ್ರು. ಹೋಗ್ಬಿಟ್ಟು ಅಲ್ಲಿ 2 ದೊಡ್ಡ ಫ್ಯಾಕ್ಟ್ರಿಗಳು, ಒಂದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ, ಇನ್ನೊಂದು ಪಾಲಿಫೈಬರ್ಸ್ ಫ್ಯಾಕ್ಟ್ರಿ. ಆ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಆ MD ಹೆಂಡ್ತಿ ನಳಿನಿಬಾಯಿ ಅಂತ ನಂಗೆ ಸ್ನೇಹಿತೆ. ನಮ್ಮ ಕಾರಲ್ಲಿ ಅವ್ರನ್ನ ಕರ್ಕೊಂಡೋದೆ ಗುಡಿಸು ಸುಟ್ಟು ಕಡೆ. ನೋಡಿ, ನಮ್ಮ ಹರಿಹರದಲ್ಲಿ ಇಷ್ಟು ಕಷ್ಟ ಬಂದಿದೆ, ನಿಮ್ಮ ಯಜಮಾನರು ದೊಡ್ಡ ಫ್ಯಾಕ್ಟ್ರಿಗೆ MD ಆಗಿದ್ದಾರೆ, ನೀವೇನು ಸಹಾಯ ಮಾಡಿಸ್ತೀರಿ ನೋಡಿ ಎಂದು ಅವ್ರನ್ನ ಕರ್ಕೊಂಡೋಗ್ಬಿಟ್ಟೆ. ಪಾಲಿಫೈಬರ್ಸ್ ಕಾರ್ಖಾನೆಯಲ್ಲಿ ಫಿಲಿಪ್ ಅಂತ MD, ಅವ್ರ ಹೆಂಡ್ತಿ ಲಲಿತಾ ಫಿಲಿಪ್ ಅಂತ, ಅವ್ರನ್ನ ಕರ್ಕೊಂಡೋಗಿ ನೋಡಿ ಹರಿಹರದಲ್ಲಿ ಇಂಥ ಕಷ್ಟ ಬಂದಿದೆ, ನಿಮ್ಮ ಯಜಮಾನರು MD ಆಗಿದ್ದಾರೆ, ಏನು ಮಾಡಿಸಿ ಅವ್ರಿಗೆ ಹೇಳಿಬಿಟ್ಟು 800 ಜನ ಅವ್ರಿಗೆಲ್ಲ ನಾನು ನನ್ನಿಬ್ಬರು ಜೊತೆ ಸ್ನೇಹಿತರೋಗಿ ಊಟಕ್ಕೆ ಬಡ್ಸೋಕ್ಕೆ ಹೋದೆ. ಅಂದರೆ ನಾನೇನೋ ಸರ್ವೀಸ್ ಮಾಡಿದೆ ಅಂತ. ಅಲ್ಲಿ ಈ ಮಕ್ಕಳು ಸುಟ್ಟೋಗಿದ್ದ ಹೆಂಗಸು ಊಟ ಮಾಡಿರಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾಳೆ ಲಮಾಣಿ. ಅವಳ ಹತ್ರ ಹೋದ್ರು, ಇಲ್ಲ ನಾನು ತಿನ್ನಲ್ಲ. ನಾನು ಹೇಳಿದೆ, ನೋಡು ಅವಳು ತಿರುಗಿ 6 ತಿಂಗಳು ಪ್ರೆಗ್ನೆಂಟು, ನೋಡು ನಿನ್ನ ಮಕ್ಕಳನ್ನ ನಾನು ತಂದು ಕೊಡೋಕ್ಕಾಗಲ್ಲ, ಇದು ನನ್ನ ತಪ್ಪಲ್ಲ. ನೀನು ಗುಡಿಸ್ಲಲ್ಲಿ ಮಕ್ಕಳನ್ನ ಬೀಗ ಹಾಕ್ಬಿಟ್ಟು ಕೆಲಸಕ್ಕೆ ಹೋಗಿದೀಯ, ನನ್ನ ತಪ್ಪಲ್ಲ. ನೀನು ತಿರುಗಿ ಬಸ್ರಿ ಆಗಿದೆಯಾ, ನಿನ್ನ ಮಗುಗೋಸ್ಕರ ನೀನು ಊಟ ಮಾಡು, ದಯವಿಟ್ಟು ನಿನ್ನ ಅಮ್ಮ ಅಂತ ತಿಳ್ಕೊಂಡು ಅವಳಿಗೆ ಅನ್ನ ತಿನ್ನಿಸ್ತೆ. ನಂಗೆ ಅವತ್ತು ಏನಾಯಿತು ಅಂದರೆ, ನನ್ನ ಜೀವನದಲ್ಲಿ ಅಟ್ಲೀಸ್ಟು ಒಂದು ಮಗುವನ್ನು ಕಳ್ಕೊಂಡು ತಾಯಿಗೆ ಊಟ ಮಾಡಿಸ್ದಲ್ಲ, ಧನ್ಯತಾ ಭಾವ ಬಂತು. ಆಮೇಲೆ ನಾನು ಮನೆಗೂ ಹೋಗಿ ಅವ್ರಿಗೋಸ್ಕರ ಬಟ್ಟೆಗಳು ಸಂಗ್ರಹ ಮಾಡಿದೆ. ಆಮೇಲೆ ದಾವಣಗೆರೆಯಲ್ಲಿ ನಗರವಾಣಿ, ಜನತಾವಾಣಿ ಅಂತ ಪೇಪರ್ ಇದೆ, ಅದಕ್ಕೆಲ್ಲ ಲೇಖನ ಬರುತ್ತೆ, ಹೀಗಾಗಿದೆ ನೀವು ಸಹಾಯ ಮಾಡಿ ಅಂತ. ಆಮೇಲೆ ಅದನ್ನು ನೋಡಿಬಿಟ್ಟು ಎಷ್ಟೋ ಜನ ಊಟ ಹಾಕ್ಸಕ್ಕೆ ಬಂದರು, ಬಟ್ಟೆಗಳು ತಂದರು, ಎಲ್ಲ ಮಾಡಿದ್ರು. ಆಮೇಲೆ ಹರಿಹರದಲ್ಲೊಬ್ಬರು ನೀಲಕಂಠಪ್ಪ ಅಂತ ಶರಣರು, ಅವರು ಪುರಸಭಾಧ್ಯಕ್ಷರಾಗಿದ್ದರು. ಅವರು ನಮ್ಮ ಡಾಕ್ಟ್ರಿಗೆ ಸ್ನೇಹಿತರು. ನೀಲಕಂಠಪ್ಪ ನೋಡು ನೀನು ಪ್ರೆಸಿಡೆಂಟ್ ಆಗಿದೆಯಾ, ಏನಾರ ಮಾಡು ಅವ್ರಿಗೆ, ನೀನು ಮಾಡ್ತೀನಮ್ಮ ಅವ್ರೇನು ನೀಲಕಂಠಪ್ಪ. ಅವನು ಮುನ್ಸಿಪಾಲ್ಟಿಲಿ ಎಲ್ಲರನ್ನೂ ಸೇರಿಸಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಉಚಿತವಾಗಿ ಸೈಟ್ ಕೊಡೋದು ಮಾಡೋದು. ನೀಲಕಂಠಪ್ಪ ನೋಡಪ್ಪ ಇಂಥ ಕಷ್ಟ ಬಂದು ಏನು ಮಾಡ್ತೀಯ ನೀನು ಅಂತ ಹೇಳಿದೆ. ಅವ್ನ ಮನೆಗೆ ಹೋಗಿ, ಅವನು ನಮ್ಮ ಡಾಕ್ಟ್ರ್ ಫ್ರೆಂಡು, ಅವನು ಸೈಟ್ ಸ್ಯಾಂಕ್ಷನ್ ಮಾಡಿಸ್ತಾನೆ. ಆಮೇಲೆ ನಳ್ಳಿಬಾಯಿ ಅವ್ರಿಗೆ ಹೋಗಿ ಹೇಳಿದೆ, ನೋಡಮ್ಮ ಅವ್ರು ಸೈಟ್ ಸ್ಯಾಂಕ್ಷನ್ ಮಾಡಿದ್ದಾರೆ, ನೀನೇನು ಮಾಡ್ತೀಯ ನೋಡು. ಪಾಲಿಫೈಬರ್ಸ್ಗೆ ಹೋಗಿ ಫಿಲಿಪ್ ಹೆಂಡ್ತಿಗೆ ಹೇಳಿದೆ, ಅವ್ರ ಹೆಂಡ್ತಿಗೆ, ಅವನು ಕೇಳಲಿಲ್ಲ. ಏನು ಮಾಡಿ ಅವರಿಬ್ಬರು ಸೇರ್ಕೊಂಡು ಮನೆ ಕಟ್ಟಿಸಿದ್ರು. ಆಮೇಲೆ ನಳ್ಳಿಬಾಯಿ ಅವರು 200 ಕುಟುಂಬಗಳಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಲ್ಯೂಮಿನಿಯಂ ಡಬ್ರಿ, ಪಾತ್ರೆ, ಲೋಟಗಳು, ಕುಡಿಯೋ ನೀರಿಗೆಲ್ಲ ಕೊಟ್ಟರು, ಬಟ್ಟೆಗಳು ಕೊಟ್ಟರು. ಆಮೇಲೆ ನನಗೇನು ಅನ್ನಿಸ್ತು, ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಇದ್ದರೆ ಏನು ಉಪಯೋಗ ಅಂಥೇಳಿ ನಾನು ಲಯನಸ್ ಕ್ಲಬ್ಬಿಂದ ಅಲ್ಲೊಂದು ಸ್ಕೂಲ್ ಮಾಡಿ ಒಬ್ಬ ಮೇಡಮನ್ನು ಗೊತ್ತು ಮಾಡಿ ಅವ್ರಿಗೆ ಮೈಯೆಲ್ಲ ಕಜ್ಜಿ, ನಮ್ಮ ಡಾಕ್ಟ್ರಿಗೆ ಹೇಳಿ ಮುಲಾಮ್ ಮಾಡಿಸ್ಕೊಡಿ, ಮೇಡಮ್ಗೆ ಗೊತ್ತು ಮಾಡಿ ಆ ಮೇಡಮ್ಮು ಮಕ್ಕಳಿಗೆಲ್ಲ ಕಜ್ಜಿ ಮುಲಾಮ್ ಹಚ್ಚೋದು, ತಲೆಯಲ್ಲಿ ಹೇನು, ಆ ತಲೆ ಬಾಚಿ ಹೇನು ತೆಗೆಯೋದು, ಈ ಅಂಗಿಗೆಲ್ಲ ಗುಂಡಿ ಹಾಕ್ಕೊಡೋದು, ಹೀಗೆಲ್ಲ ಮಾಡಿ ಅಲ್ಲಿ 12 ವರ್ಷ ಸ್ಕೂಲ್ ನಡೆಸಿ ನಾನು ಪ್ರತಿ ಶನಿವಾರ ನೀತಿ ಪಾಠ ಹೇಳಕ್ಕೆ ಹೋಗ್ತಿದ್ದೆ. ಅವ್ರಿಗೆ ಆ ಮಕ್ಕಳಿಗೆ ನೀತಿ ಪಾಠ ಹೇಳ್ಕೊಡೋದು, ಭಜನೆ ಮಾಡೋದು ಮಾಡಿ 12 ವರ್ಷ ಸ್ಕೂಲ್ ನಡೆಸ್ದೆ.
ನಡೆಸಿ ಆಮೇಲೆ ನನಗೆ ಏನೋ ಬೇರೆ ಏನೋ ಇದಾಯಿತು, ಅದು ನಡೆಸೋದು. ಏಕೆಂದರೆ ನಾವು ಸರ್ಕಾರ ಕೊಡೋಷ್ಟು ಸಂಬಳ ಕೊಡೋಕ್ಕಾಗಲ್ವಲ್ಲ, ಅದರಿಂದ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟೆ. ಅದೀಗ ಹೈಸ್ಕೂಲ್ ಆಗಿದೆ. ಅದು ಸರ್ಕಾರಕ್ಕೆ ಒಪ್ಪಿಸಿದ್ರಿ ಅದನ್ನು? ಅಲ್ಲಿ 12 ವರ್ಷ ಕೊಳಚೆ ಪ್ರದೇಶದಲ್ಲಿ. ಅವರೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ರಮ್ಮ? ಫ್ಯಾಕ್ಟ್ರಿಗಳಲ್ಲಿ ಕೆಲಸ? ಇಲ್ಲ ಎಲ್ಲ ಕೂಲಿ ಕೆಲಸ. ಕೂಲಿ ಕೆಲಸ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಲ್ಲ? ಇಲ್ಲ ಕೂಲಿ ಕೆಲಸ. ಈಗೆಲ್ಲ ಒಳ್ಳೆ ಚೆನ್ನಾಗಾಗಿದ್ದಾರೆ, ಎಲ್ಲ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಅವ್ರ ಮಕ್ಕಳಲ್ಲಿ. ಅಲ್ಲಿ 1976ನೇ ಇಸ್ವಿಯಿಂದ 12 ವರ್ಷ ಅಲ್ಲಿ ಕೊಳಚೆ ಪ್ರದೇಶಕ್ಕೋಸ್ಕರ ಅಲ್ಲಿ ಮಕ್ಕಳಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು, ಆ ಮಕ್ಕಳಿಗೆ ಪಾಠಗಳು ಹೇಳ್ಕೊಡೋದು, ಅವ್ರಿಗೆ ಊಟಗಳು, ಬಟ್ಟೆಗಳು, ಆಮೇಲೆ ತಟ್ಟೆಗಳು, ಸ್ಕೂಲು, ಪುಸ್ತಕಗಳು ಎಲ್ಲ 12 ವರ್ಷ ಮಾಡಿ ಆಮೇಲೆ ಸರ್ಕಾರಕ್ಕೆ ಆ ಸ್ಕೂಲು ನನ್ನ ಹೆಸ್ರಿಗೆ ಮಾಡ್ಕೋಬೋದಾಗಿತ್ತು. ನನಗೆ ಅದು ಸರಿ ಅನ್ನಿಸ್ಲಿಲ್ಲ ನನಗೆ. ಅದನ್ನು ಸರ್ಕಾರಕ್ಕೆ ಈ ಅಷ್ಟೊಂದು ಹರಿಹರಕ್ಕಾಗಿ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಮಹಿಳಾ ಪರ ದುಡಿದ್ರಲ್ಲ, ಹರಿಹರದ ಜನ ನಿಮ್ಮನ್ನು ಹೇಗೆ ಸ್ಮರಿಸ್ಕೊಳ್ತಾರೆ? ಆ ಬಗ್ಗೆ ತೃಪ್ತಿ ಇದೆಯಾ ನಿಮಗೆ? ಅದು ಸ್ಮರಿಸ್ತಾರೆ ಅಂದರೆ ನೋಡಿ, ನನಗೆ ಯಾವತ್ತೂ ಯಾರು ನನ್ನ ಸ್ಮರಿಸ್ಲಿ ಅನ್ನೋವಂಥ ಆಕಾಂಕ್ಷೆ ನನಗಿಲ್ಲ. ಅಲ್ಲ, ನೀವು ನಿರಪೇಕ್ಷವಾಗಿ ಇಲ್ಲ ನೋಡಿ, ನನಗೆ ಯಾವತ್ತೂ ಯಾರು ನನ್ನ ಸ್ಮರಿಸಬೇಕು ನನ್ನ ಇಲ್ಲ. ನಾನೇನು ಅಂದರೆ, ನಾನು ಒಬ್ಬ ಸ್ತ್ರೀ ಜನ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನನ್ನ ಅನಿಸಿಕೆ. ತಾಯಿ ಹೃದಯ. ಪುರುಷ ಜನ್ಮವೂ ಶ್ರೇಷ್ಠ, ಆದರೆ ಸ್ತ್ರೀ ಜನ್ಮ ಯಾಕೆ ಶ್ರೇಷ್ಠ ಅಂದರೆ, ಅದು ಮೊನ್ನೆ ಯಾರಿಗೋ ಹೇಳ್ತಿದ್ದೆ, ಅವಳು ಈ ಪ್ರಪಂಚಕ್ಕೆ ಎಂಥ ಒಂದು ಅಮೂಲ್ಯವಾದ ಕೊಡುಗೆ ಕೊಡ್ತಾಳೆ ಅಂದರೆ, ತನ್ನ ಹೊಟ್ಟೆಯಲ್ಲಿ ಒಂದು ಬಿಂದುವನ್ನು ಇಟ್ಕೊಂಡು ತಾನು ತಿಂದ ಅನ್ನ, ತಾನು ಕುಡಿದ ನೀರು, ತನ್ನ ಅಂಗಾಂಗಗಳು, ರಕ್ತ ಮಾಂಸ ಎಲ್ಲವನ್ನು ಕೊಟ್ಟು ಮಗುವನ್ನು ಬೆಳೆಸಿ, ರಕ್ತವನ್ನು ಹರಿಸಿ, ಎದೆಹಾಲು ಕುಡಿಸಿ ಪ್ರಪಂಚಕ್ಕೆ ಒಂದು ಸಂತಾನವನ್ನು ಕೊಡುವಂತಹ ದೇವತೆ ಹೆಂಗಸು. ಅವಳು ಯಾವತ್ತೂ ಯಾರಿಂದಲೂ ಏನು ಬಯಸಬಾರ್ದು. ಕರ್ಮಣ್ಯೇ ವ್ಯಾಧಿಕಾರಸ್ತೆ ಮಾ ಫಲೇಶು ಕದಾಚಿನ ಅಂತ ನಾನು ಇದು ಮಾಡಿದ್ದೀನಿ, ನನಗೇನಾದ್ರು ಸಿಕ್ಕಬೇಕು ಅನ್ನೋ ಭಾವನೆ ಅವಳಿಗೆ ಎಂದೂ ಬರ್ಕೊಡು ಅಂತ ನನ್ನ ಅನಿಸಿಕೆ. ನಾನು ಹರಿಹರದಲ್ಲಿ ಅನ್ನ ತಿಂದಿದ್ದೀನಿ, ಹರಿಹರದ ತುಂಗಭದ್ರೆ ನೀರು ಕುಡಿದಿದ್ದೀನಿ. ನಾನು ಒಬ್ಬ ಸ್ತ್ರೀಯಾಗಿ ಅಲ್ಲಿ ನನಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ನಾನು ಮಾಡಬೇಕು ಅನ್ನೋದೇ ನನ್ನ ಆಕಾಂಕ್ಷೆ. ಅವರು ಏನು ಮಾಡಲಿ ಅಂತ ನನಗೆ ಯಾವತ್ತೂ ಯಾವ ಆಸೆಯೂ ಇಲ್ಲ, ಈಗಲೂ ಇಲ್ಲ. ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನೋಡಿ, ನನಗೆ ನೋಡಿ, ನನ್ನ ತಲೆ ಅವಳಿಗೆ ಯಾವತ್ತೂ ಅದು ಬಂದೇ ಇಲ್ಲ, ಅದು ಬರೋದು ಇಲ್ಲ. ಮನ್ನಣೆ ದಾಹ ಅನ್ನೋದು ಮನುಷ್ಯನಿಗೆ ಸಹಜ ಅಲ್ಲ, ಸಮಾಜಮುಖಿ. ನೋಡಿ, ನಾವು ಎಲ್ಲಿವರೆಗೂ ನಮಗೆ ಮನ್ನಣೆ ಸಿಕ್ಕಬೇಕು ಅಂತ ನಾವು ಆಶಿಸ್ತೀವೋ ಅಲ್ಲಿವರೆಗೂ ನಾವೇನು ಯಾವುದೇ ಕೆಲಸವನ್ನು ಮನಸ್ಸಿಟ್ಟು ಮಾಡೋಕ್ಕಾಗಲ್ಲ ನನ್ನ ಅನಿಸಿಕೆ. ನಾವು ಎಲ್ಲಿವರೆಗೂ ನನ್ನ ಈ ಕೆಲಸಕ್ಕೆ ಮನ್ನಣೆ ಸಿಕ್ಕಬೇಕಂತ ಮಾಡ್ತೀವೋ ಅದನ್ನು ನಾವು ಅಂತಃಕರಣಪೂರ್ವಕ ಮಾಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ಮಹಿಳೆಗೆ ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಿದೆ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೂ ಕೂಡ ನೆಮ್ಮದಿ ಅನ್ನೋದು ಸಮಾಜದಲ್ಲಿ ಹಾಳಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಈಗ ನೋಡಿ, ನೆಮ್ಮದಿ ಅನ್ನೋದು ನಾವು ನಮಗೆ ತಂದುಕೊಳ್ತಕ್ಕದ್ದು. ಈಗ ನಾನು ನಿಮ್ಮ ಮುಂದೆ ಸುಮಾರು 1 ಗಂಟೆ ಮಾತಾಡಿದ್ದೀನಿ. ಈಗ ಇದು ನನಗೆ ನಾನೇ ತಂದುಕೊಂಡಿದ್ದು. ನೆಮ್ಮದಿ ಅನ್ನೋದನ್ನು ನಮಗೆ ನಾವೇ ತಂದುಕೊಳ್ಬೇಕು, ಬಿಟ್ಟರೆ ಅದು ಬೇರೆಯವ್ರಿಗೆ ಕೊಡುವಂಥದ್ದಲ್ಲ. ಅಲ್ಲ, ಇಷ್ಟೆಲ್ಲ ಶಿಕ್ಷಣ ಕೊಟ್ಟಿದ್ದೀವಿ ಮಹಿಳೆಯರಿಗೆ. ನೋಡಿ, ನಾನು ಹೇಳೋದು ಶಿಕ್ಷಣದಿಂದ ಬರುತ್ತೆ, ದುಡ್ಡಿಂದ ಬರುತ್ತೆ ಅಂತ ನಾನು ಅನ್ನೋದಿಲ್ಲ. ನೆಮ್ಮದಿಯನ್ನು ನಾವೇ ಕಂಡುಕೊಳ್ತಕ್ಕದ್ದು, ಅದು ಬೇರೆಯವ್ರು ಕೊಡುವಂಥದ್ದಲ್ಲ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನೆಮ್ಮದಿಯಾಗಿ ಕೂತಿದ್ದೀನಿ. ಈಗ ನೀವಿಷ್ಟು ಪ್ರಶ್ನೆ ಕೇಳಿದ್ದೀರಿ, ನೀವು ಹೇಳಿ, ನೀವು ಯಾವ್ದಾರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿಲ್ಲ ಅಂತ ಹೇಳಿ. ಅಲ್ಲ, ನಿಮ್ಮ ಬದುಕು ಪಾರದರ್ಶಕವಾಗಿದ್ದಾಗ ಆ ಪ್ರಶ್ನೆ ಬರಂಗಿಲ್ಲ. ಹಾಗಿದ್ರೆ ನಮ್ಮ ನೆಮ್ಮದಿ ನಾಶಕ್ಕೆ ನಮ್ಮ ಬದುಕು ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿರದೇ ಇರೋದು ಅಂತೀರಿ? ಈಗ ಅಕ್ಕಮಹಾದೇವಿ ಹೇಳಿದಾಳೆ, ಕಾಡಲ್ಲಿ ಹುಲಿಗಳಿದೆ, ಇದಿದೆ, ನನ್ನೇನು ಮಾಡುತ್ತೆ ಅಂತ ಕೇಳಿದಳು. ಹೇಳಿದಾಳೆ ಇಲ್ವಾ? ಹೇಳಿದಾಳೆ. ಅವಳು ಹೇಗೆ ನೆಮ್ಮದಿ ಕಂಡುಕೊಂಡ್ಲು? ಅವಳು ಶಿವಶರಣರ ಪಾರ್ಲಿಮೆಂಟಲ್ಲಿ ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿದಾಳೆ. 1200 ವರ್ಷದ. ಹೇಗೆ ಹೇಳಿದ್ಲು ಅವಳು? ಅವಳಿಗೇನಿತ್ತು ನೆಮ್ಮದಿ? ಮೇಲೆ ಬಟ್ಟೆ ಕೂಡ ಇಲ್ಲ, ಹೇಗೆ ಹೇಳಿದ್ಲು ಅವಳು? ಯೋಚನೆ ಮಾಡಿ. ನೆಮ್ಮದಿ ಅನ್ನೋದು ನಾವು ನಮ್ಮಲ್ಲೇ ನಾವು ಕಂಡುಕೊಳ್ಳುವಂತಹ ವಿಚಾರ. ಅದು ಬೇರೆಯವರಿಂದ ಬರೋಕ್ಕೆ ಸಾಧ್ಯ ಇಲ್ಲ, ಅದು ಬರೋಕ್ಕಾಗೋದೂ ಇಲ್ಲ. ಇಟ್ ಈಸ್ ವೆರಿ ಇಂಪಾಸಿಬಲ್. ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಮಹಿಳೆಯರಲ್ಲಿ
ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತೀರಿ? ಸಾಹಿತ್ಯಕ್ಕೆ ಅಂತಷ್ಟು ಶಕ್ತಿ ಏನು ಇದೆ? ಬದಲಾವಣೆ ತರಬೇಕು? ಬೇಡ, ಮನೋಪರಿವರ್ತನೆಗಾದರೂ ನಾವು ಸಾಮಾಜಿಕ ಬದಲಾವಣೆನೇ ಹೇಳ್ತಾ ಇಲ್ಲ. ವ್ಯಕ್ತಿ ಬದಲಾವಣೆಗೆ ಸಾಹಿತ್ಯ ತನ್ನ ಪ್ರಭಾವವನ್ನು ಬೀರ್ತದ? ಈಗ ನೋಡಿ, ಒಂದು ಕಡೆ ಗಾಂಧಿ ಹೇಳಿದ್ದಾರೆ, ಒಂದು ಪುಸ್ತಕವನ್ನು ಓದಿದಾಗ ಅದು ಯಾವ ಪುಸ್ತಕ ಅಂತಿಲ್ಲ, ಅದರಿಂದ ನನಗೆ ಒಂದು ಸ್ವಾತಂತ್ರ್ಯದ ಕಲ್ಪನೆ ಬಂತು ಅಂತ ಹೇಳಿದ್ದಾರೆ. ದಾಸ್ ಕ್ಯಾಪಿಟಲ್ ಬರೆದಿದ್ದಾರೆ. ಹಾಗೆ ಏನು ಅಂದರೆ ಆ ಮನುಷ್ಯನಿಗೆ ಈಗ ನೋಡಿ, ನಾನು ಈ ಕೆಲವು ಶಿವಶರಣರದು ಮತ್ತು ರಾಮಕೃಷ್ಣ ಮಠದ ಸ್ವಾಮಿಗಳದು ಲೇಖನಗಳನ್ನೆಲ್ಲ ತುಂಬ ಓದ್ತೀನಿ ನಾನು. ಈಗಲ್ಲ, 60-70 ವರ್ಷದಿಂದ ಓದ್ತೀನಿ. ಓದ್ಬಿಟ್ಟು ಅದನ್ನು ಕತ್ತರಿಸಿ ಇಟ್ಟಿರ್ತೀನಿ ನಾನು. ಇಟ್ಬಿಟ್ಟು ಆಗಾಗ ಓದ್ತೀನಿ ನಾನು. ನಂಗೆ ತುಂಬ ಆಸಕ್ತಿ ಅದು. ಅದನ್ನು ಓದಿದಾಗ ನಾನೇನಂತೀನಿ, ಇದರಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಅಂತ ಹೇಳ್ತೀನಿ. ಈಗ ನಾವೇನು ಮಾಡ್ತೀವಿ, ಯಾವುದಾರ ಒಂದು ವಿಷಯಕ್ಕೆ ಒಳ್ಳೆ ಏನು ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಮುಖ ಎಲ್ಲ ಮಾಡಿಕೊಂಡು ಕೋಪ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತೀವಿ. ಏನಂತೀರಿ? ಮಾಡ್ತೀವಿ. ಅದೇನು ಅಂಥ ಅವಶ್ಯಕತೆ ಏನಿಲ್ಲ, ಇದೆಯಾ? ಆದರೆ ನಮ್ಮ ಹೃದಯಕ್ಕೆ ನಾವು ಎಷ್ಟು ಕಷ್ಟ ಕೊಡ್ತಾಯಿದ್ದೀವಿ. ಅಷ್ಟೊಂದು ಮಾತಾಡಬೇಕಾದ ಏನಿದೆ ಅವಶ್ಯಕತೆ? ಭಾವಪರ ಧಕ್ಕೆ ತರುವಂಥ ಘಟನೆಗಳನ್ನು ಏನೂ ಇಲ್ಲ. ಈಗ ದುಃಖದ ಘಟನೆಗಳಿಗೆ ಹೇಗೆ ಸ್ಪಂದಿಸ್ಬೇಕು ಮನುಷ್ಯ? ಈ ದುಃಖ, ಈಗ ನೆನೆ ನೋಡಿ, ನಮ್ಮ ತಂಗಿ ಗಂಡ ಹೋಗ್ಬಿಟ್ಟ, ನಮ್ಮ ಚಿಕ್ಕಪ್ಪನ ಮಗಳ ಗಂಡ. ಹೋಗಿದ್ದೆ, ನೋಡಿದೆ. ನಾನೇನು ಅಳ್ಳು ಇಲ್ಲ, ಗೋಳಾಡ್ಲು ಇಲ್ಲ, ಕಾಮಾಗಿ ನೋಡಿದೆ, ಬಂದೆ, ಆಯಿತು, ಎಲ್ಲ ಇದು. ಆದರೆ ಏನು ಅಂದರೆ ನ್ಯಾಚುರಲ್ಲು. ಮನುಷ್ಯನಿಗೆ ಹುಟ್ಟೋದು ಸಾಯೋದು ಎರಡೂ ನ್ಯಾಚುರಲ್ಲು. ಏನಂತ ಇದಿಲ್ಲ ಅಂತ ನನ್ನ ಅನಿಸಿಕೆ. ಅದರಿಂದ ನಾವೇನು ಯಾವುದಕ್ಕೂ ಉದ್ವಿಗ್ನವಾದಂತಹ ಪರಿಸ್ಥಿತಿ ತಗೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಅಷ್ಟೊಂದು ಸಂಯಮ ನಿಮಗೆ ಬಂದದ್ದು ಹೇಗೆ? ವಂಶವಾಹಿನಿಯಿಂದ ಅಂತಿರೋ, ನಿಮ್ಮ ವೈಯಕ್ತಿಕ ಜೀವನಾನುಭವ ಅಂತಿರೋ? ಇದು ಬಹಳ ಅಪರೂಪದ ಗುಣ. ಅದು ಏನು ಅಂತ ಹೇಳಿದ್ರೆ, ಈಗ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವನೇ ಇರ್ಬೋದು, ಅವನು ಮಹಾರಾಜ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅನೇಕವಾದಂಥ ಸಮಸ್ಯೆಗಳು ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ. ಈಗ ನೋಡಿ, ನಮ್ಮ ಹರಿಹರದಲ್ಲಿ ಒಂದು ಕಿರ್ಲೋಸ್ಕರ ಕಾರ್ಖಾನೆ ಅಂತಿತ್ತು. ಅದು ಕ್ಲೋಸ್ ಆಗೋದಲ್ಲ, ಅಲ್ಲೊಬ್ಬರಿದ್ದರು. ಇದ್ದರೆ ನನಗೇನು ಅನ್ಸೋದು ಅಂದರೆ, ದೊಡ್ಡ ಬಂಗ್ಲೆ, ಅದು ಎಂಥದ್ದು ಕಾರು. ಆಗಿನ ಕಾಲಕ್ಕೆ ನಮ್ಮ ಹರಿಹರದಲ್ಲಿ 2 ಕಾರ್ ಇದ್ದಿದ್ದು ನಾವು ಹೋದಾಗ. ಒಂದು ಹಂಸಾಗರ್ ಅಂತ ಪ್ರೆಸಿಡೆಂಟ್ ಇದ್ದ, ಅವನದೊಂದು ಇದೊಂದು. ಏನು ಸುಖವಾಗಿದ್ದಾರೆ ಅವರು ಅಂದ್ಕೊಂಡಿದ್ದೆ ನಾನು. ಆ ನಂತರ ಅವ್ರ ಮನೇಲಿ ಏನೇನೋ ದುರಂತ ನೋಡಿದಾಗ, ಅಯ್ಯೋ ಇವ್ರಿಗೂ ಕಷ್ಟ ಬರುತ್ತಾ ಅನ್ನಿಸ್ತು ನನಗೆ ಆ ವಯಸ್ಸಲ್ಲಿ. ಹಾಗೆ ಏನು ಅಂದರೆ, ಮನುಷ್ಯನಿಗೆ ಪ್ರತಿಯೊಬ್ಬನ ಜೀವನದಲ್ಲೂ ಅನೇಕ ಸಮಸ್ಯೆಗಳು ಬರುತ್ತೆ, ಅನೇಕ ದುರಂತಗಳು ನಡೆದಾಗ ಆಗ ನಾವೇನು ಮಾಡಬೇಕು ಅಂದರೆ, ಅದರಿಂದ ದಾಟೋದು ತುಂಬ ಕಷ್ಟವಾದದ್ದು ಮತ್ತು ತುಂಬ ಕ್ಲಿಷ್ಟವಾದದ್ದು. ಆಗ ಏನು ಅಂದರೆ, ನಾವೇನು ಮಾಡಬೇಕು ಅಂದರೆ, ನಮ್ಮ ಮನಸ್ಸನ್ನು ಸಂಯಮಗೊಳಿಸ್ಕೊಳ್ಳೋದಕ್ಕೆ ನಾವು ದೇವ್ರಿಗೆ ಇವ್ರ ಬಗ್ಗೆ ನಾನೇನು ಹೇಳೋದು ನನ್ನ ಸ್ವಂತಕ್ಕೆ ಸಂಬಂಧಪಟ್ಟಿದ್ದು, ನಾವು ಹೆಚ್ಚು ನಮ್ಮ ಮನಸ್ಸನ್ನು ಪ್ರಾರ್ಥನೆಯಲ್ಲಿ ತೊಡಗಿಸ್ಕೋಬೇಕು. ಪ್ರಾರ್ಥನೆ ಅಂದರೆ ದೇವರಲ್ಲ, ಧ್ಯಾನಸ್ಥರಾಗಬೇಕು. ದೇವರಲ್ಲ, ಪ್ರಾರ್ಥನೆ ಅನ್ನೋದು ದೇವರಲ್ಲ. ನಮ್ಮ ಮನಸ್ಸನ್ನು ಡೀಪ್ ಆಳವಾದ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೋಬೇಕು. ಮತ್ತು ಈ ಸಮಸ್ಯೆ ಯಾಕೆ ಬಂತು, ಮತ್ತು ಈ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ನಾವು ಏನು ಮಾಡಬೇಕು ಅಂತ ಚಿಂತಿಸ್ಬೇಕು. ಏನಂತೀರಿ? ಸಮಸ್ಯೆ ಪರಿಹಾರದೆಡೆಗೆ ಇದನ್ನು ನೀವು ಕೂಗಾಡಿದ್ರಿಂದ ಆಗಲಿ, ಅಥವಾ ಗೋಳಾಡಿದ್ರಿಂದ ಆಗಲಿ, ಅಥವಾ ಯಾರ ಮುಂದೆ ಯಾರು ಏನೂ ತೀರಿಸ್ಲಾರು. ನಿಮಗೆ ನೀವೇ ಬಂಧು, ನಿಮಗೆ ನೀವೇ ಶತ್ರು, ನಿಮ್ಗೆ ನೀವೇ ಸ್ನೇಹಿತ. ಏನಂತೀರಪ್ಪ? ನಮ್ಮೊಂದಿಗೆ ಆವಾಗ ನಾವು ಆಳವಾದ ಧ್ಯಾನದಲ್ಲಿ, ಈಗ ನೋಡಿ, ನಾನು ಈ ಜಪ್ಸರ ಇಟ್ಕೊಂಡಿದ್ದೀನಿ, ಎಲ್ಲಿಗೆ ಹೋದರೂ ಇದು ತೊಗೊಂಡು ಹೋಗ್ತೀನಿ ನಾನು. ಈಗ ನಾನು ಲಯನಸ್ ಕ್ಲಬ್ ಗವರ್ನರ್ ಆದಾಗ ವೇದಿಕೆ ಮೇಲೆ ಮಂಗಳೂರಲ್ಲಿ 3 ಗಂಟೆ 4 ಗಂಟೆ ಕೂತ್ಕೋಬೇಕು. ಅಲ್ಲೆಲ್ಲ ಭಾಷಣ ಮಾಡೋದು. ನಾನು ಮಾಡಿದೆ, ಒಂದು ಚೀಲ ಇಟ್ಕೊಂಡಿದ್ದೆ.
ಚೀಲ ಇಟ್ಕೊಂಡಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಕೇಳಿದ್ರು ಕತೆಗಾರರು, ಅವ್ರಿಗೂ ನಮಗೂ ಭಾಳ ಆತ್ಮೀಯತೆ ಹೋಗ್ತಿದ್ದೆ. ನಾನು ಅದೇ ಏನು ಮಾಡಲಿ, ನಾನು 4 ಗಂಟೆಗೆ ಕೂತ್ಕೋಬೇಕು ಬೆಂಗಳೂರು. ಅವರೇ ನೋಡಮ್ಮ ಒಂದು ಚೀಲ ಮಾಡ್ಕೊಂಬಿಡು, ಒಂದು ಚೀಲ ಅದರೊಳಗೆ ಇದನ್ನು ಇಟ್ಕೊಂಬಿಟ್ಟು ಇದನ್ನು ಜಪ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಮಾಡು ಜಪ. ಎಷ್ಟಾಯಿತು 4 ಗಂಟೆಗೆ ಓಂ ನಮಃ ಶಿವಾಯ. ಕೆಟ್ಟದದು. ವೇದಿಕೆ ಮೇಲೆ ಎಲ್ಲಿಗೆ ಹೋದರೂ ಇದೇ ನಮ್ಮ ಫ್ರೆಂಡು, ದೇವರೆಲ್ಲ ಇದು ಅದೊಂದು ಸಾಂಕೇತಿಕ ಸಾಂಕೇತಿಕ. ಇದು ಓಂ ನಮಃ ಶಿವಾಯ ಜಪ ಮಾಡೋದು. ಆ ವೇದಿಕೆ ಮೇಲೆ ಸುಮ್ಮನೆ ಕೂತ್ಕೊಳ್ಳಿರ್ಬೇಕು. ನಾನೇನು ಕೆಟ್ಟದ್ದು ಮಾಡಿಲ್ಲ ಅಂತ. ಏನು ಅಂದರೆ ಸಮಸ್ಯೆಗಳು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ, ಯಾರಿಗೆ ಬರಲ್ಲ? ನಿಮ್ಮ ಮನೋಸ್ಥಿತಿ ಹೀಗಿದ್ದಾಗೂ ಕೂಡ ತಮ್ಮನ್ನು ಭಾಳ ಪ್ರೀತಿ ಗೌರವದಿಂದ ಬೆಳೆಸಿದ ಡಾಕ್ಟ್ರು ಹೋದಾಗ ನಿಮ್ಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತಾರೆ ಅಮ್ಮ? ಏನು ಅನ್ನಿಸ್ತು ಅಂದರೆ, ಅದು ನಮ್ಮದು 60 ವರ್ಷದ ದಾಂಪತ್ಯ ಜೀವನ. ನಾವು ಎಷ್ಟು ಹೊಂದಾಣಿಕೆಯಿಂದ ಇದ್ದು ಅಂದರೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಸತಿಪತಿಗಳೊಂದಾಗೆ ಭಕ್ತಿ ಹಿತವತ್ತು. ಆಗ ನನಗೆ 73 ವರ್ಷ, ಅವ್ರಿಗೆ 81 ವರ್ಷ. ಅವರು ತುಂಬ ಖ್ಯಾತ ಡಾಕ್ಟ್ರು, ತುಂಬ ಒಳ್ಳೆಯ ಹೆಸರು, ತುಂಬ ಒಳ್ಳೆಯ ಸ್ವಭಾವ, ಮಹಾದಾನಿ. ಒಂದು ಕೆಟ್ಟ ಚಟ ಇಲ್ಲ. ಕಾಫಿ ಒಂದು ಕುಡಿತಿದ್ದು, ವಿಳ್ಯದೆಲೆ ಕೂಡ ಹಾಕ್ಕೋತಿರ್ಲಿಲ್ಲ. ನನ್ನ ಅಷ್ಟೊಂದು ಗೌರವದಿಂದ ಪ್ರೀತಿಯಿಂದ ನೋಡ್ಕೊಂಡವರು. ತುಂಬ ಆಘಾತ ಆಯಿತು. ಆಗ ನಾನೇನು ಅಂದರೆ 1 ವರ್ಷ ಕಾಲ ನಾನು ಅತ್ಯಂತವಾಗಿ ಆಳವಾಗಿ ಪ್ರಾರ್ಥನೆ ಮಾಡಿದೆ. ನಾನು ಕೇವಲ ಪ್ರಾರ್ಥನೆಯಲ್ಲಿ ನಾನು ಎಲ್ಲೂ ಹೊರಗಡೆ ಹೋಗಲಿಲ್ಲ, ಒಂದು ಒಳ್ಳೆಯ ಸೀರೆ ಉಟ್ಕೊಳ್ಳಿಲ್ಲ, ಒಂದು ಒಡವೆ ಹಾಕ್ಕೊಳ್ಳಿಲ್ಲ. ಎಲ್ಲ ಕೊನೆಗೆ ಒಂದು ದಿವಸ ನನಗೆ ಅರೆನಿದ್ದಿಯಲ್ಲಿ ಅವ್ರು ಬಂದು ನಿಂತ್ಕೊಂಡಾಗಾಯ್ತು. ನನಗೆ ನಿಂತ್ಕೊಂಡು, ನೀನು ಮೊದಲಾಗೆ ಇರಬೇಕು, ಮೊದಲಾಗೆ ಭಾಷಣ ಮಾಡಬೇಕು, ಮೊದಲಾಗೆ ಬರೀಬೇಕು ಅಂತ. ಅದೇನು ಸ್ವಪ್ನನೋ ಏನೋ ಗೊತ್ತಿಲ್ಲ, ನನಗೆ ಹೇಳಿದಾಗಾಯಿತು. ನಂತರ ನಾನು ಮೊದಲಾಗೆ ಬರೆದೆ, ಭಾಷಣ ಮಾಡಿದೆ, ಒಳ್ಳೆಯ ಸೀರೆಗಳು ಉಟ್ಕೋತಿರಲಿಲ್ಲ, ಎಲ್ಲ ಮಾಡಿದೆ. 20 ವರ್ಷದ 19 ವರ್ಷದಿಂದ ನಾನು ಎಲ್ಲ ಕಡೆ ಹೋಗ್ತೀನಿ ಬರ್ತೀನಿ. ಆಮೇಲೆ ಮೊನ್ನೆ ಕೂಡ 1-2-3 ಪುಸ್ತಕ ಬಿಡುಗಡೆ ಹೋಗಿದೆ. ಗೂಗಲ್ನಲ್ಲಿ ಬಂದಿದೆ ಎಲ್ಲ ಭಾಷಣ, ಗೂಗಲ್ನಲ್ಲಿದೆ. ನಿಮ್ಮ ನಂಬರ್ ಕೊಟ್ಟರೆ ಕಳಿಸ್ತಾರೆ. ಅಂದರೆ 20 ವರ್ಷ ಆಯಿತು. ನನ್ನ ಆರೋಗ್ಯ ಕಾಪಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ BP ಇದೆ, ಅದಕ್ಕೂ ಇನ್ಯಾವ ಕಾಯಿಲೆಯೂ ನನಗಿಲ್ಲ. ಈಗ ಮಾತಾಡಿದಿಲ್ಲ ನಿಮ್ಮ ಕೈಲಿ, ಹೇಳಿ ನಿಮ್ಮ ಯಾವ್ದಾರ ಮಾತಲ್ಲಿ ಏನಾರ ಸ್ಪಷ್ಟತೆ ಇಲ್ಲ. ನೀವು ಬರೀ ನಮಗೆ ಸಾಹಿತಿಗಳ ಹಾಗೆ ಕಾಣ್ತಾ ಇಲ್ಲ, ದೇವತೆಯಾಗಿ ಕಾಣ್ತಾ ಇದ್ರಿ. ಅಷ್ಟೊಂದು ಮೌಲಿಕವಾದ ಗುಣಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿದ್ರಿ. ಭಾಳಷ್ಟು ಜನ. ಆಮೇಲೆ ನನಗೆ ಒಂದೇನಂದರೆ ಓದೋದೊಂದು ಭಾಳ ಪ್ರೀತಿ. ಎರಡನೇದು ದೇವ್ರಿಗೆ ಪೂಜೆ ಮಾಡೋದು. 1.5 ಗಂಟೆ ಶಿವಪೂಜೆ ಮಾಡ್ತೀನಿ ನಾನು. ಪೂಜೆಯ ಪ್ರಕಾರ ಹೆಂಗಿದೆ ನಿಮ್ಮದು? ಪೂಜೆ ಪ್ರಕಾರ ಅಂದರೆ ನನ್ನದು ಕೆಲವು ದೇವ್ರ ವಿಗ್ರಹಗಳಿದೆ, ಈಶ್ವರ ಅದೆಲ್ಲನೂ. ಅದಕ್ಕೆ ಪ್ರತಿ ದಿವಸ ಅಭಿಷೇಕ ಮಾಡ್ತೀನಿ. ನಾನು ಹೇಗೆ ಸ್ನಾನ ಮಾಡ್ತೀನೋ ಮಾಡಿಸ್ತೀನಿ. ಮಾಡಿಸಿ ಶಿವ ಸಹಸ್ರನಾಮ ನಿಮಗೆ ಗೊತ್ತಿದೆ, ಬಿಲ್ವ ಅಷ್ಟೋತ್ರ ಅಂತ ನಿಮಗೆ ಗೊತ್ತಿದೆ, ಶಿವ ಅಷ್ಟೋತ್ರ ಅಂತಿದೆ. ಅದನ್ನೆಲ್ಲ ಪಾರಾಯಣ ಮಾಡಿ ಹೂವಿಡ್ತೀನಿ, ಮಂಗಳಾರತಿ ಮಾಡ್ತೀನಿ. ಆಮೇಲೆ ಇಟ್ಕೊಂಡು ಓಂ ನಮಃ ಶಿವಾಯ ಜಪ ಮಾಡ್ತೀನಿ. 1.5 ಗಂಟೆ ಪೂಜೆ ಮಾಡ್ತೀನಿ. ಓಂಕಾರದಲ್ಲಿರೋ ಶಕ್ತಿ ಏನಮ್ಮ? ಓಂಕಾರದಲ್ಲಿ ಅದು ಒಂದು ಇಟ್ ಈಸ್ ಎ ಸೈನ್ಸ್, ಅದೊಂದು ವಿಜ್ಞಾನ. ಓಂ ಅನ್ನೋದು ಒಂದು ವಿಜ್ಞಾನ. ನೀವು ಅದನ್ನು ಮಾಡಿದ್ರೆ ನಿಮ್ಮ ದೇಹದಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ, ಮತ್ತು ನಿಮಗೆ ಆರೋಗ್ಯ ಬರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮದೇನೋ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಜೀವನಾನುಭವ ಉದಾಹರಣೆ ಇದೆ. ಅಂದರೆ ನೀವು ಓಂಕಾರ ಜಪವ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ದೇಹದಲ್ಲಿ ಒಂದು ಶಕ್ತಿ ಬರುತ್ತೆ, ನಿಮ್ಗೆ ಆರೋಗ್ಯ ಬರುತ್ತೆ ಅಂತ ನಾನು ಓಂಕಾರ ಜಪ ಮಾಡೋದ್ರಿಂದ ನಿಮ್ಗೆ ಹೇಳ್ತೀನಿ. ನಾನೇನು ಅದನ್ನು ಅವಮಾನ ಅಂತ ಹೇಳ್ಕೊಂಡಿಲ್ಲ. ನಾನು ಎಲ್ಲಿಗೆ ಹೋದರೂ ಇದು ತೊಗೊಂಡೋಗ್ತೀನಿ. ಓಂ ನಮಃ ಶಿವಾಯ, ಆಮೇಲಿಂದ ಇನ್ನೊಂದು ಯಾವುದು, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ ಮಾಡ್ತೀನಿ. ನಾನು ಅವಮಾನ ಅಂತ ಹೇಳ್ಕೊ, ಎಲ್ಲಿಗೆ ಹೋದರೂ ಸುಮ್ಮನೆ ಕೂತ್ಕೊಡ್ರ ಬದಲು ಮಾಡ್ತೀನಿ. ನಾನು ಅದನ್ನು ಅವಮಾನ ಅಂತ ಹೇಳ್ಕೊಂಡು, ಇದೇನು ಕೆಟ್ಟ ಕೆಲಸ ಅಂದ್ಕೊಂಡಿಲ್ಲ ನಾನು.
ಏನಂತೀರಿ? ಅದನ್ನೇನು ಮೌಢ್ಯತೆ ಅಂತಲೂ ಅನ್ನೋಕ್ಕಾಗಲ್ಲ. ಇಲ್ಲ, ಅನಾವಶ್ಯಕ ಮಡಿವಂತಿಕೆ ಇಲ್ಲ ಇಲ್ಲ. ಮತ್ತು ನೀವು ಡಾಕ್ಟ್ರ್ ಹೆಂಡತಿ ಆಗಿದ್ದರಿಂದ ಜಾತಿ ಮಡಿ ಮೈಲಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ವೃತ್ತಿ ಕೂಡ ಅಷ್ಟೇ. ಈಗ ನನಗೆ ನೋಡಿ, ಎಲ್ಲ ಥರದವರು ಸುಮಾರು 1,000 ಜನ ಸಾಹಿತಿಗಳು, ಲೇಖಕರು ಪರಿಚಯ ಇದೆ. ನಾನು ಯಾರನ್ನೂ ನೀವು ಯಾರಮ್ಮ ಅಂತ ನಾನು ಕೇಳಲ್ಲ. ಅವ್ರ ಸಾಹಿತ್ಯ ಅಷ್ಟೇ, ನಂಗೆ ಬೇಕಾಗಿಲ್ಲ ಅದೆಲ್ಲ. ನೀವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕಡೆ ಬಂದಿರಿ? ಎಲ್ಲ ಓಡಾಡಿದ್ದೀನಪ್ಪ, ಎಲ್ಲ ಓಡಾಡಿದ್ದೀನಿ, ಎಲ್ಲ ಕಡೆ ಓಡಾಡಿದ್ದೀನಿ. ಎಲ್ಲೆಲ್ಲಿ ಸಂಪರ್ಕ ಆ ಭಾಗದ ಎಲ್ಲ ಕಡೆ ಇದೆ. ಆಮೇಲೆ ಬದ್ರಿ ಕೇದಾರಕ್ಕೆ ಹೋಗಿದ್ದೀನಿ, ಆಮೇಲೆ ಕಾಶಿಗೆ 3 ಸಲ ಹೋಗಿದ್ದೀನಿ. ನಮ್ಮ ತಾಯಿನ ಕರ್ಕೊಂಡೋಗಿದ್ದೀನಿ, ನಮ್ಮ ಅತ್ತೆಯವ್ರು ಕರ್ಕೊಂಡೋಗಿ ಅಡುಗೆ ಮಾಡಿ ಸ್ನಾನ ಮಾಡಿ. ಅಂದರೆ ಏನು ಅಂದರೆ, ಸ್ನಾನ ಅಂದರೆ ನಾವು ಗೊತ್ತಲ್ಲ ನಿಮಗೆ, ಒಗೆದಿರೋ ಸೀರೆ ಉಟ್ಕೊಂಡು ಮಾಡಿದ್ದೀನಿ. ರಾಮೇಶ್ವರಕ್ಕೆ ನಮ್ಮ ಅತ್ತೆಯವ್ರಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅಡುಗೆ ಮಾಡಿ ಬಡಿಸಿದ್ದೀನಿ. ಅದೆಲ್ಲ ಆಗಿದೆ. ಅಂದರೆ ಧಾರ್ಮಿಕವಾಗಿ ನಮ್ಮ ಅತ್ತೆಯವ್ರಿಗೋಸ್ಕರ ಹೋಗಿದ್ದು ನಾನು ಮಾಡಿದ್ದೀನಿ. ಅಂದರೆ ಅಮೇರಿಕಕ್ಕೆ ಹೋಗೋಕ್ಕೆ 3 ಸಲ ಬಂತು. ಅಲ್ಲಿ ನನ್ನ 7 ಜನ ಮೊಮ್ಮಕ್ಕಳಿದ್ದಾರೆ. ಒಬ್ಬ ಯಾವುದೋ ಯೂನಿವರ್ಸಿಟಿಯಲ್ಲಿ PhD ಮಾಡಿ ಅಲ್ಲಿ ಪಾಠ ಹೇಳೋದ್ರಲ್ಲಿದ್ದಾನೆ. ಅವರೆಲ್ಲರೂ ಕರೆದ್ರು ನನ್ನ. ಆಮೇಲೆ ಒಂದು ಸರ್ತಿ ಅಕ್ಕ ಸಮ್ಮೇಳನಕ್ಕೆ ಬಂತು. ಆಮೇಲೆ ಒಂದು ಸರ್ತಿ ನನಗೆ ನಾನು ಯುವ ಪ್ರತಿಭೆಗೆ ಮಾಡಿದ ಒಂದು ಸರ್ವೀಸ್ಗೆ, ಯುವಕರಿಗೆ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಮಿಷ್ನರ್ ಆಗಿ ಈ NCC ಕ್ಯಾಡೆಟ್ಸ್ಗೆಲ್ಲ ಭಾಷಣ ಮಾಡೋಕ್ಕೆ ಹೋಗ್ತಿದ್ದೆ ನಾನು. NCC ಗೊತ್ತಲ್ಲ ನನಗೆ. ಆಮೇಲೆ ಸ್ಕೌಟು ಇದಕ್ಕೆಲ್ಲ ಎಕ್ಸಾಮಿನರಾಗಿ ಹೋಗ್ತಿದ್ದೆ ನಾನು. ನೀವು ವಿದೇಶ ಯಾತ್ರೆ ಮಾಡೋಕ್ಕೆ ಮನಸ್ಸು ಮಾಡಲಿ ಕೇಳಿ ಇಲ್ಲಿ. ಆಮೇಲೆ ಹೋಗ್ತಿದ್ದೆ. ಆಮೇಲೆ ನಾನು ಯುವಕರಿಗೆ ಇದಕ್ಕೆಲ್ಲ ಫುಟ್ಬಾಲು ಅದಕ್ಕೆಲ್ಲ ಪ್ರೇರಣೆ ಕೊಡ್ತಿದ್ದೆ. ಆಮೇಲೆ ಹುಡುಗರಿಗೆ ಈ ಡಿಬೇಟ್ ಕಾಂಪಿಟೇಷನ್ಗೆ ಪಾಠ ಹೇಳ್ಕೊಡ್ತಿದ್ದೆ, ನಮ್ಮ ಮನೆಗೆ ಬಂದು ಹೇಗೆ ಭಾಷಣ ಮಾಡಬೇಕು ಅಂತ. ಹೀಗೆ ಎಲ್ಲ ಮಾಡಿದ್ದಕ್ಕೆ ಯುವ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಬಂತು ನನಗೆ. ಆಗ ಅಮೇರಿಕಾಗೆ ಬರಬೇಕು ಅಂತಂದರೂ ಹೋಗಲಿಲ್ಲ. ಆಮೇಲೆ ಅದೇನು ಅಂದರೆ, ನಮ್ಮ ಯಜಮಾನರಿಗೆ ಅಮೇರಿಕಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಅವ್ರ ಮೊಮ್ಮಕ್ಕಳು 7 ಜನ ಅಲ್ಲಿದ್ದರೂ ಕೂಡ ಅವ್ರಿಗೆ ನಾನು ಕರ್ನಾಟಕದಲ್ಲೇ ಇರಬೇಕು, ಕರ್ನಾಟಕದಲ್ಲೇ ಸಾಯಬೇಕು, ನನ್ನ ಸೇವೆ ಎಲ್ಲ ಕರ್ನಾಟಕಕ್ಕೆ ಇರಬೇಕು ಅಂತ. ಅದರಿಂದ ನಾನು ಹೋಗಲಿಲ್ಲಪ್ಪ. ನಂಗೆ 3 ಸಲ ಬಂದರೂ ನಾನು ಹೋಗಲಿಲ್ಲ. ಈಗಲೂ ಅಲ್ಲಿದ್ದಾರೆ 7 ಜನ ನನಗೆ 7 ಜನ ಮೊಮ್ಮಕ್ಕಳು, 4 ಜನ ಮಕ್ಕಳು, 8 ಜನ ಮೊಮ್ಮಕ್ಕಳು, 8 ಜನ ಮರಿಮೊಮ್ಮಕ್ಕಳಿದ್ದಾರೆ. ನನ್ನ ದೊಡ್ಡ ಮರಿಮೊಮ್ಮಗನಿಗೆ 22 ವರ್ಷ. ಈಗ ಚಿಕ್ಕ 8ನೇ ಮರಿಮೊಮ್ಮಗುಗೆ 5 ತಿಂಗಳು. ನನ್ನ ಕುಟುಂಬ ಎಷ್ಟು ಸುದೀರ್ಘವಾದ ತುಂಬು ಕುಟುಂಬ, 40ಕ್ಕೂ ಹೆಚ್ಚು ಕೃತಿಗಳು, ಆಮೇಲೆ 60 ವರ್ಷದ ಸಾಹಿತ್ಯ ಕೃಷಿ. ಈ ಒಂದು ಸಂತೃಪ್ತ ಪಯಣದಲ್ಲಿ ಸಮಾಜಕ್ಕೆ ನೀವೊಂದು ಶಾಂತಿ ಸಂದೇಶ ಕೊಡುವ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ. ಅದು ಕೇವಲ ನಾನು ಮಹಿಳಾ ಬರಹಗಾರರಿಗೆ ಹೇಳ್ತಾ ಇಲ್ಲ, ಇನ್ ಜನರಲ್ ಎಲ್ಲ ಯುವಕರಿಗೆ ಯುವತಿಯರಿಗೆ ಏನು ಹೇಳಕ್ಕೆ ಬಯಸ್ತೀರಮ್ಮ? ನಾನೇನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಅವರೇನು ಅಂದರೆ, ಯಾವಾಗಲೂ ನಾನು ಒಳ್ಳೆಯ ಚಿಂತನೆಗಳು ಮಾಡ್ತೀನಿ ಮತ್ತು ನಾನು ಒಳ್ಳೆಯ ಕೆಲಸಗಳು ಮಾಡ್ತೀನಿ. ಆಮೇಲೆ ನನಗೇನಾರು ಆರ್ಥಿಕವಾಗಿ ಏನಾದರೂ ಸಬಲನಾಗಿದ್ದರೆ ಯಾರಿಗಾರು ಮಾಡ್ತೀನಿ, ಇಲ್ಲ ಅಂದರೆ ನಾನು ಯಾರಿಗೂ ತೊಂದರೆ ಮಾಡೋದಿಲ್ಲ. ಒಂದು ಎರಡನೇದಾಗಿ, ಪ್ರತಿಯೊಬ್ಬ ವ್ಯಕ್ತಿಯು ಸಾಹಿತ್ಯದಲ್ಲಿ ಅವನ್ನ ತೊಡಗಿಸ್ಕೋಬೇಕು. ಯಾತಕ್ಕೆ ತೊಡಗಿಸ್ಕೋಬೇಕು ಅಂದರೆ, ಸಾಹಿತ್ಯದಲ್ಲಿ ಏನಿದೆ ಅಂತ ಕೇಳ್ತಾರೆ. ನಾನು ಸಾಹಿತ್ಯದಲ್ಲಿ ಏನಿಲ್ಲ ಹೇಳಪ್ಪ ಅಂತೀನಿ ನಾನು. ಈಗ ನೀವು ಬಂದಿದ್ದು ಸಾಹಿತ್ಯಕ್ಕೋಸ್ಕರ ತಾನೆ? ಹೌದು. ಸಾಹಿತ್ಯದಲ್ಲಿ ಏನಿಲ್ಲ ಹೇಳಪ್ಪ. ನೀನು ಸಾಹಿತ್ಯದಲ್ಲಿ ತೊಡಗಿಸ್ಕೋ, ಈ ಪ್ರಪಂಚದಲ್ಲಿ ಏನೇನಿದೆ ಎಲ್ಲ ನಿಂಗೆ ಸಿಕ್ಕತ್ತೆ ಅಂತ ಹೇಳ್ತೀನಿ ನಾನು. ಸಾಹಿತ್ಯಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ. ಹೌದು. ಕತ್ತಿಗಿಂತ ಲೇಖನಿ ದೊಡ್ಡದು. ಆಮೇಲೆ ಈಗ ಎಲ್ಲರೂ ಏನು ಮಾಡ್ತಾರೆ, ರೀ ನಾವು ಗುಲ್ಬರ್ಗ ಹೋಗಿದ್ದು ಕಣ್ರಿ, ಅಲ್ಲಿ ಏನು ರೀ ಶರಣ ಬಸವೇಶ್ವರ ಕಾಲೇಜು ಅಂತಾರೆ. ಸರಿಯಪ್ಪ, ಶರಣ ಬಸವೇಶ್ವರ ಕಾಲೇಜ್ ಕಟ್ತವ್ರು ಯಾರಪ್ಪ? ಯಾಕೆ ಕಟ್ಟಿದ್ರಪ್ಪ? ಏನಿದೆಯೋ? ಚೆನ್ನಾಗಿದೆ ರೀ. ನೋಡು, ಎಲ್ಲಿಗಾರ ಹೋದರೆ
ಅದೇನು ಅಂತ ಸ್ವಲ್ಪ ನೋಡು. ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಅದು ಯಾರು ಕಟ್ಸಿದ್ರು ಅಂತ ನೋಡು. ಅಲ್ಲಿ ಶಿಲ್ಪಕಲೆ ಏನು, ಅಲ್ಲಿ ಬಾಗಿಲಲ್ಲಿ ತೆಂಗಿನಕಾಯಿ ಇಟ್ಟಿರ್ತಾರೆ, ಬುಟ್ಟಿಲಿ ತೆಂಗಿನಕಾಯಿ ಹೊಡಿಸ್ತಾ ಊದ್ಕಡೆ ಅಷ್ಟೇ ಅಲ್ಲ ಕಣಯ್ಯ. ಯಾರು ಸುಮ್ಮನೆ ದೇವಸ್ಥಾನ ಕಟ್ಟಿಸ್ತಾರೇನಪ್ಪ? ಯಾಕೆ ಕಟ್ಸಿದ್ರಪ್ಪ? ಅದ್ರ ಉದ್ದೇಶ ಏನು? ಅಲ್ಲೇನು ಶಿಲ್ಪಕಲೆ ಇದೆ ಹೇಳಪ್ಪ, ಬರೆಯಪ್ಪ, ಬರ್ರಿ. ಅಯ್ಯೋ ಇಲ್ಲ ಲಲಿತಮ್ಮನವರೇ, ನಾನು ಟೈಮ್ ಇಲ್ಲ ಅನ್ನೋದು ಒಪ್ಪೋದೇ ಇಲ್ಲ. ಈಗ ನನಗೆ 93 ವರ್ಷ, ನಾನು ಇವತ್ತಿಗೂ 20 ಪೇಜ್ ಬರೀತೀನಿ. ಇಲ್ದಿರೆ ಬರೀ ನಾನು ಅನ್ನ ತಿನ್ನೋಕ್ಕೆ ಸೀರೆ ಉಟ್ಕೊಳಕ್ಕೆ ಹುಟ್ಟಿದ್ದೀನಿ. ಛೇ, ಈ ಬದುಕು ಭಾಳ ಏನು ಬರೆದಿದ್ದೀನಿ. ಇವತ್ತು ನಮ್ಮ ಇವ್ರ ಕೈಲಿ ಏನು ಮಾತಾಡಿದೆ ನಾನು? ಅಯ್ಯೋ ನನಗೇನು ಬರಲ್ಲಪ್ಪ. ಏನದು ಹೆಂಗ್ಸಾಗೆ ಒಂದು ಬದುಕ ಹೇಳು. ನಮ್ಮ ಅಜ್ಜಿ ಹೀಗಿದ್ಲು ಅಂತ ಹೇಳ್ರಿ. ಈಗ ನಮ್ಮ ಅಜ್ಜಿ ಇದ್ದರು ರಂಗಮ್ಮ ಅಂತ. ನಮ್ಮೂರಲ್ಲಿ ಯಾವುದೇ ಬಸ್ರಿಗೆ ಹೆರಿಗೆ ನೋವು ಒತ್ತಿದ್ರು ಅವ್ರ ಮನೆಗೋಗಿ ಕೂತ್ಕೊಳ್ಳೋದು. ಅವಳಿಗೆ ಮನೇಲಿ ಗಂಜಿ ಕಾಯಿಸ್ಕೊಂಡೋಗಿ ಹಾಕೋದು, ಅವಳಿಗೊಂದು ಹಳೆ ಬಟ್ಟೆ ತೊಗೊಂಡೋಗಿ ಹಾಕೋದು. ಅವಳಿಗೆ ಮಾಡ್ತಿದ್ರು ಅವರು. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನಂತೀರ್ರಿ? ಮನೋಧರ್ಮ. ಹಾಗೆ ಹೆಣ್ಮಕ್ಳು ಹಾಗೆ ಬದುಕಬೇಕಣ್ರಿ. ಏನು ರೀ ಇವು ನನಗೇನು ಏನು ಬರಲಾದ್ರೆ ಏನು ಅರ್ಥ? ನಿನ್ನ ಹೊಟ್ಟೆಯಲ್ಲಿ ಆ ಮಗುನ ಬೆಳೆಸ್ತೀಯ, ಗೊತ್ತಿಲ್ಲ ಅಂದ್ರೆ ಏನಮ್ಮ ಅರ್ಥ? ಸಂಸಾರದ ಜವಾಬ್ದಾರಿಯಲ್ಲಿ ಸಮಾಜಮುಖಿಯಿಂದ ವಿಮುಖರೂ ಆಗಬಾರ್ದು. ಆಮೇಲೆ ಸ್ತ್ರೀಯ ಸಾಹಿತ್ಯ ಕಣ್ರಿ, ಹೆಣ್ಣೆ ಸಾಹಿತ್ಯ. ಅವಳು ಹೊಟ್ಟೆಯಲ್ಲಿ ಎಂಥ ಮಗುನ ಬೆಳೆಸ್ತಾಳ್ರಿ, ಅದಕ್ಕಿಂತ ಸಾಹಿತ್ಯ ಇದೆಯಮ್ಮ? ಹೇಳ್ರಮ್ಮ, ಅವಳು ಹೊಟ್ಟೆಯಲ್ಲಿ ಎಂಥ ಸಾಹಿತ್ಯ ಬೆಳೆಸ್ತಾಳ್ರಿ ಅವಳು, ಗೊತ್ತಿಲ್ಲದೇನೆ. ಆ ಕಿವಿ, ಆ ಮೂಗು, ಆ ಬಾಯಿ, ಆ ಕಂಠ, ಕರುಳು, ಹೊಟ್ಟೆ, ಪಿತ್ತಕೋಶ, ಕಾಲು, ಕೈ ಬೆಳೆಸೋಳು, ಗೊತ್ತಿಲ್ಲದ್ರೆ ಏನಮ್ಮ ಅರ್ಥ? ಬರಿಬೇಕಮ್ಮ, ನೀವು ಕಂಡಿರೋದೆಲ್ಲ ಬರಿಬೇಕಮ್ಮ, ಪ್ರಿಂಟ್ ಮಾಡಿಸ್ರಮ್ಮ. ಉಗಾದಿ ಹಬ್ಬಕ್ಕೆ ಸೀರೆ ತಗೋತೀರಿ, ಸೀರೆ ಬೇಡ, ಒಂದು 10 ಪೇಜ್ ಪ್ರಿಂಟ್ ಮಾಡಿಸ್ತೀನಿ, ಎಲ್ರಿಗೂ ಕೊಡ್ತೀನಿ ಅಂತ ಹೇಳ್ರಮ್ಮ. ಅದೇನದು ಸಾಹಿತ್ಯ ಅಂತೀರಿ ಹೇಳ್ತೀನಿ ನಾನು. ಆ ಸೀರೆ ತೊಗೊಂಡು ಬೀರೋದೆಲ್ಲ ಹಾಕಿ ನುಸಿ ಹಿಡಿತಾ ಇದೆ. ಯಾಕೆ ಕೊಂಡ್ಕೋತೀರಿ ಸೀರೆನ? ಏನಾರ ಬರೀರಿ, ನಿಮ್ಮ ಅಜ್ಜಿ ಬಗ್ಗೆ ಬರೀರಿ, ತಾತನ ಬಗ್ಗೆ ಬರೀರಿ. ನಮ್ಮ ಅಜ್ಜಿ 2 kg ಬೇಳೆ ಹಾಕಿ ಹೋಳಿಗೆ ಮಾಡ್ತಿದ್ರು. 3-4 ಬಾಣಂತನ ನೋಡಿದ್ರೆ, ಈಗ ಬಾಣಂತನ ಮಾಡೋಕ್ಕೆ ನೀರು ಹಾಕೋಕ್ಕೆ 5,000-10,000 ರೂಪಾಯಿ ಕೊಟ್ಟು ಕರೆಸ್ತಾರೆ. ಹೆಣ್ಮಕ್ಳು 4-5 ಬಾಣಂತನ ಮಾಡ್ತಿದ್ರು. 2 ಸೇರು ಬೇಳೆ ಹಾಕಿ ಹೋಳಿಗೆ ಮಾಡ್ತಿದ್ರು. 4 ಸೇರು ಜೋಳದ ರೊಟ್ಟಿ ಬಡಿತಿದ್ರು. ಈಗ ರೊಟ್ಟಿ ಅಂಗಡಿಯಿಂದ ಕರ್ಕೊಂಬರ್ತಾರೆ ನೋಡಿ, ಹೆಂಗಸ್ರ ಶಕ್ತಿ. ಬಾವಿಯಿಂದ 50 ಬೇರೆ ನೀರು ಸೇರ್ತಿದ್ರು, ಸಿನೀರು ಹೊತ್ಕೊಂಬರ್ತಿದ್ರು, ಭತ್ತ ಕೊಡ್ತಿದ್ರು, ರಾಗಿ ಬೀಸ್ತಿದ್ರು. ನಾನೆಲ್ಲ ನೋಡಿದ್ದೀನಿ. ನಮ್ಮ ಕೈಲಾಗಲ್ಲ, ಬರಲ್ಲ ಅಂದ್ರೆ ಏನು ರೀ ಅರ್ಥ ಹೇಳಿ? ಅದನ್ನು ದಾಖಲಿಸೋದೇ ಸಾಹಿತ್ಯ. ನಮ್ಮ ಅಜ್ಜಿ 2 ಸೇರು ಬೇಳೆ ಹೋಳಿಗೆ ಮಾಡ್ತಿದ್ಲು, 50 ಬಿಂದಿಗೆ ನೀರು ಸೇರ್ತಿದ್ಲು, 4 ಬಾಣಂತನ ಮಾಡ್ತಿದ್ಲು. ಈಗ ಬಾಣಂತನಕ್ಕೆ ಮಗಿಗೆ ನೀರು ಹಾಕೋಕ್ಕೆ 4,000 ರೂಪಾಯಿ ಕೊಟ್ಟು ಕರ್ಕೊಂಬರ್ತಾರೆ. ಹೋಳಿಗೆ ಅಂಗಡಿಯಿಂದ ಕೊಂಡ್ಕೊಂಬರ್ತಾರೆ. ಚಕ್ಲಿ ಕೊಡ್ಬಳೆ ಅಂಗಡಿಯಿಂದ ಬರುತ್ತೆ. ನಮ್ಮ ಹೆಂಗಸರು ಎಷ್ಟು ಶಕ್ತಿ ಇದೆ ನೋಡ್ಕೊಳ್ಳಿ. ಆ ಶಕ್ತಿಹೀನರಾಗಿದ್ದೇ ಇದೆಲ್ಲ ಕಾರಣ. ಈಗ ನಾನು 2 ಸೇರು ಇಟ್ಟು ಕೋಡ್ಬಳೆ ಮಾಡ್ತಿದ್ದೆ. ನಾವು ಯಾವತ್ತೂ ಹೋಟ್ಲಿಂದ ಯಾರಿಗೂ ತಿಂಡಿ ತರಿಸ್ಕೊಟ್ಟಿದ್ದೇ ಇಲ್ಲ. ನಮ್ಮ ಮನೇಲಿ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ, ಹೋಳಿಗೆ ಎಲ್ಲ ಮಾಡ್ತಿದ್ದೆ ನಾನು. ಏನಂತೀರಪ್ಪ? ಬದುಕೇ ಸಾಹಿತ್ಯ, ಸಾಹಿತ್ಯವೇ ಬದುಕು. ಸಾಹಿತ್ಯವೇ ಬದುಕು. ನಾವು ಹೆಂಗಸರೇ ಸಾಹಿತ್ಯಕ್ಕೆ ಪೂರಕರು. ಏನು ಅಂದರೆ, ನಮ್ಮ ಹರಿಹರದಲ್ಲಿ ಸಾಮಾನ್ಯವಾಗಿ ನಮ್ಮ ಯಜಮಾನರು ಜನಪ್ರಿಯ ಡಾಕ್ಟ್ರ್ ಆಗಿದ್ದರಿಂದ ಅಲ್ಲಿ ಯಾವುದೇ ಮದುವೆ, ಮುಂಜಿ, ನಾಮಕರಣ ಆದರೂ ನಮ್ಮ ಮನೆಗೆ ಬಂದು ಖುದ್ದಾಗಿ ಕರೀತಾಯಿದ್ರು. ನಾನು ಎಲ್ಲ ಕಡೆ ಹೋಗ್ತಿದ್ದೆ. ಒಂದು ಸರ್ತಿ ಒಂದು ಮದುವೆಗೆ ಹೋದೆ ಹರಿಹರೇಶ್ವರ ದೇವಸ್ಥಾನದ ಹತ್ರ. ಆ ಮದುವೆ ತುಂಗಭದ್ರಾ ನದಿ ದಂಡೆಯಲ್ಲಿತ್ತು. ದಂಡೆಯಲ್ಲಿದ್ದರೆ ಇದ್ದಕ್ಕಿದ್ದಾಗೆ ಬಿರುಗಾಳಿ ಬಂದುಬಿಟ್ಟು ಆ ನದಿ ಮರಳು ಎಲ್ಲ ಬಂದು ಊಟಕ್ಕೆ ಬಡಿಸಿದ್ರೆ ಅದ್ರ ಮೇಲೆ ಬಿದ್ದುಬಿಡ್ತು. ಬಿದ್ದು ಎಲ್ಲ ಬಿದ್ದ ಎಲ್ಲ ಎದ್ದುಬಿಟ್ರು, ಊಟ ಮಾಡಲಿಲ್ಲ. ಆಮೇಲೆ ಸರಿ ಅಲೆಗಳೆಲ್ಲ ಎತ್ತಿ ಆಮೇಲೇನೋ ಇದ್ದಿದ್ದು ಅನ್ನ ಸಾರು ಬಡಿಸಿದ್ರು. ನನಗೇನಾಯಿತು, ಒಂಥರ ಸ್ವಭಾವ ನಂದು, ಇದು ಹೀಗಾಗೋಯ್ತಲ್ಲ ಅಂತ ನಮ್ಮ ಮನಸ್ಸಿಗೆ ತುಂಬ ವ್ಯಥೆ ಆಗಿ, ಈ ಹರಿಹರದಲ್ಲಿ ಒಂದು ಒಳ್ಳೆ ಕಲ್ಯಾಣ ಮಂಟಪ ಇಲ್ವಲ್ಲ ಅಂತ ಮನಸ್ಸಿಗೆ ವ್ಯಥೆ ಬಂತು. ನಮ್ಮ ಡಾಕ್ಟರ್ಗಳು ನೀನೇ ಕಟ್ಸಿರು, ನಾನು ಕಟ್ಸೋಕ್ಕಾಗತ್ತಾ? ಆಗಲ್ಲ ಅಂತ. ನನಗೆ ಮನಸ್ಸಿಗೆ ಏನು ಮಾಡೋದು ಅಂತ ಹೊರಗೆ ಬಂದ್ಬಿಡ್ತು. ನಾನು ತುಂಬ ಪತ್ರಿಕೆ ಓದೋದು ಚಿಕ್ಕ ವಯಸ್ಸಿಂದ. ಅದರಿಂದ ಏನು ಅಂದರೆ, ಹೇಗೆ ಚಿಕ್ಕ ವಯಸ್ಸಿನ ಓದೋದು ಅಂದರೆ, ನಾನು 9ನೇ ವಯಸ್ಸಲ್ಲಿ ನಾನು ಶಿವಮೊಗ್ಗದಲ್ಲಿದ್ದೆ. ನಮ್ಮ ಸೋದರ ಮಾವ ಅಲ್ಲಿ
ಸಹ್ಯಾದ್ರಿ ಕಾಲೇಜ್ ಅಂತ ಕಟ್ತಿರೋ, ಅಲ್ಲಿ ಇಂಜಿನಿಯರ್ ಅವರು ಆವಾಗ ತಾಯ್ನಾಡು ಅನ್ನೋ ಪೇಪರ್ ಒಂದೇ ಬರ್ತಾ ಇದ್ದಿದ್ದು. ಅವರು ತಾಯ್ನಾಡು ಪೇಪರ್ ಓದಬೇಕು. ಅವರು 7:15 ಹೋಗ್ಬೇಕಾದ್ರೆ ತಾಯ್ನಾಡು ಪೇಪರ್ ಬರ್ತಾ ಇರಲಿಲ್ಲ. ಆಗ ಅವರೇನು ಮಾಡೋದು, ಲಲಿತಾ ನಾನು 9 ವರ್ಷದವಳು, ತಾಯ್ನಾಡು ಪೇಪರ್ ಬಂದರೆ ನೀವು ಓದಿರು ಅಂತ ಹೇಳೋರು. ನಾನು ಯಾರ ಹಿರಿಯರೇನು ಹೇಳ್ಬಿಟ್ರೆ ಅದನ್ನು ಮುದ್ದ ಮಾಡಲೇಬೇಕು. ಬಾಗಿಲು ನಿಂತ್ಕೊಂಡ್ಬಿಟ್ಟು ಆ ಪೇಪರ್ನ ಕಾಯೋದು, ಬಂದು ಓದಿವಳು 1.5 ಗಂಟೆ ಓದೋದು. ಓದಿ ನಮ್ಮ ಮಾವ ಬಂದಾಗ ಅವ್ರ ಮುಂದೆ ನಾನು ಹೇಳೋದು, ಯಾವುದು ಮುಂಚೆ ಹೇಳಬೇಕು ಅಂತ ಪೇಪರಲ್ಲಿ ಓದಿದ್ದೆಲ್ಲ ಹೇಳೋದು. ಅವ್ರು ಊಟ ಮಾಡೋದು. ಅದೇನಾಯ್ತಾಗ ದಿವಾನ್ ವಿಶ್ವೇಶ್ವರಯ್ಯನವರು ಅಂತ ಕೇಳಿದಿರಲ್ಲ ನೀವು, ಅವ್ರ ತಮ್ಮನ್ನು ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಲ್ಲಿ 41ನೇ ಇಸ್ವಿಲಿ ಸಾಯಿಸ್ಬಿಟ್ಟು ತೊಗೊಂಡೋಗಿ ಘಾಟಿ ಸುಬ್ರಹ್ಮಣ್ಯ ಜೊತೆ ಹಾಕ್ಬಿಟ್ಟಿದ್ರು. ಆ ವಿಷಯ ಬರ್ತಾಯಿತ್ತು. ಅದು ಇಂಟ್ರೆಸ್ಟು ಜನಕ್ಕೆ. ಅದೇನಾಯಿತು, ಆಗ ನಮ್ಮ ಮಾವನಿಗೆ ರೇಡಿಯೋ ಇಲ್ಲ, ನ್ಯೂಸ್ ಇಲ್ಲ. ಅದಕ್ಕೆ ಪೇಪರ್ ಓದೋದು ನಂಗೆ ಹೇಳಿದ್ರು. ನನಗೇನಾಯಿತು, ಪೇಪರ್ ಓದಿದ್ದನ್ನು ಹೇಳೋದು ಬಂದ್ಬಿಡ್ತು ನನಗೆ. ಆಮೇಲೆ ಅವರು ಅದರಲ್ಲಿ ಬರೋ ಪತ್ರಿಕೆ ಅದನ್ನು ಕತ್ತರಿಸಿಡ್ಬೇಕು, ಅದನ್ನು ಬೇರೆ ಹೇಳಿಕೊಟ್ರು. ಅದು ಇವತ್ತಿಗೂ ಮಾಡ್ತೀನಿ. ಆಮೇಲೆ ಏನಾಯಿತು, ನಾನೇನು ಮಾಡೋದು ಅಂದರೆ, ನನ್ನ ಪತ್ರಿಕೆ ಓದೋ ಹವ್ಯಾಸ ಯಾವ ಮಟ್ಟಕ್ಕೆ ಬಂತು ಅಂದರೆ, ಆವಾಗ ಅಂಗಡಿಯಲ್ಲಿ ಎಲ್ಲ ಆಹಾರ ಸಾಮಗ್ರಿ ಪೇಪರಲ್ಲಿ ಕಟ್ಟಿ ದಾರ ಕಟ್ಟಿ ಕಳಿಸ್ತಿದ್ರು ರದ್ದಿಗಳು. ಅದು ತುಂಬ ಥರ ಪತ್ರಿಕೆ ಇರ್ತಿದ್ದಲ್ಲ, ಅದನ್ನೆಲ್ಲ ನೀಟಾಗಿ ಜೋಡಿಸಿಡೋದು. ಅದನ್ನು ಅದರಲ್ಲಿ ಏನಾರ ಒಂದು ವಿಶೇಷ ವಿಚಾರ ಬಂದಿರುತ್ತೆ ಅಂತ ಮರುದಿನ ಓದೋದು. ಅದರಲ್ಲಿ ಒಂದು ಸರ್ತಿ ಬಿರ್ಲಾ ಅವ್ರ ಸೊಸೆ ಶಾರದಾ ಬಿರ್ಲಾ ಅವರು ಉಡುಪಿಯಲ್ಲಿ ಕೃಷ್ಣನ ಮಠಕ್ಕೆ ಒಂದು ಭವನ ಕಟ್ಟಿಸಿದ್ದಾರೆ ಅಂತ ಓದಿದೆ. ಆ ಹರಿದಿರೋ ಪೇಪರಲ್ಲಿ ಹರಿಹರದಲ್ಲಿ ಬಿರ್ಲಾ ಫ್ಯಾಕ್ಟ್ರಿ ಇತ್ತು. ಬಿರ್ಲಾ ಫ್ಯಾಕ್ಟ್ರಿ ಇದೆ. ಆಮೇಲೆ ತುಂಗಭದ್ರಾ ನೀರೆಲ್ಲ ಸಪ್ಲೈ ಮಾಡ್ತಾರೆ. ನಮ್ಮ ಹರಿಹರಕ್ಕೆ ಯಾಕೆ ಕಟ್ಟಿಸ್ಕೊಡ್ದು ನನ್ನ ತಲೆಗೆ ಬಂತು. ನಾನು ಅಲ್ಲಿ ಕೆಲವರೆಲ್ಲ ನಮ್ಮ ಡಾಕ್ಟ್ರ್ ಹತ್ರಕ್ಕೆ ಔಷಧಿಗೆ ಬರೋರು, ರೀ ಬಿರ್ಲಾ ಬಂದರೆ ಹೇಳ್ರಿ ನಾನು ಮಾತಾಡಬೇಕು ಅಂದೆ. ಆಮೇಲೆ ಒಂದಿನ ಅವರು ಹರಿಹರ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಗೊತ್ತಾಯ್ತು. ಫೋಟೋ ಇದೆ ಇದರಲ್ಲಿ. ನಾನೇನು ಮಾಡಿದೆ, ಹೋದೆ ಮನೆಗೆ, ಚಟ್ನಿ ರುಬ್ತಾ ಇದ್ದೀನಿ, ಕೈಯ ತೊಳ್ಕೊಳ್ಳಿಲ್ಲ, ಹಾಗೆ ಓಡಿದೆ, ಚಪ್ಪಲಿನೂ ಸಿಕ್ಕಲಿಲ್ಲ. ಹೋದೆ ಅಲ್ಲಿ ಆ ಬಿರ್ಲಾ ಬಂದರು. ಅಲ್ಲೋಗಿ ಇಳಿಯುವಾಗ ಹೋಗಿ ನಮಸ್ಕಾರ ಅಂದೆ. ಅವ್ರೇನು ಮಾಡಿದ್ರು, ಕೌನ್ ಹೋ ಅಂದರು. ಅಂದರೆ ಏನೋ ಯಾರೋ ಬಡ ಹೆಂಗಸು ಏನೋ ಸಹಾಯ ಕೇಳಿದೆ. ಮೈಯೇ ಗೃಹಿಣಿ ಹೂ ಅಂದೆ. ಕ್ಯಾ ಚಾಹತೆ ಹೋ ಏನು ಬೇಕು ಅಂದರೆ, ಏನೋ ಕೆಲಸ ಗಿಲ್ಸ. ಮುझे कुछ भी नहीं चाहिए, ये हरिहर में लग्न करने के लिए एक अच्छी तरह के कल्याण मंडप नहीं, आप ये कल्याण मंडप बनवाने से लोगों को बहुत मदद मिलती है ಅಂತಂದು. ಆಮೇಲೆ ಅವ್ರು ಹೇಳಿದ್ರು, ಕ್ಯೋ आप ये कर्नाटक के औरत है, लेकिन आप इतनी अच्छी तरह से हिंदी में बातचीत किए क्यों? नहीं, मैंने तुलसीदास जी का तुलसी रामायण को हिंदी में पढ़ना बहुत शौक थी, इसलिए मैंने हिंदी. और अल्ले ಅಮೀರ್ವಾಸಿ ಅಂತಿದ್ರು, ಅವ್ರನ್ನ ಹರಿಹರ ಮೇ ಕಲ್ಯಾಣ ಮಂಟಪ ಬನಾವು ಅಂದರು. ಅವ್ರ ಕೈಲಿ ಮಾತಾಡಿದ ಫೋಟೋ ಇಲ್ಲಿದೆ. ಇದೊಂದು ಎಂಥ ಬಿರ್ಲಾ, ಜಿ ಡಿ ಬಿರ್ಲಾ ಘನಶ್ಯಾಮದ ಅದೊಂದು ಫೋಟೋ ಇದರಲ್ಲಿದೆ. ಇದೊಂದು ಘನಶ್ಯಾಮ್ ದಾಸ್ ಬಿರ್ಲಾ. ಆಮೇಲೆ ಇನ್ನೊಂದೇನು ಅಂದರೆ, ನಮ್ಮ ಹರಿಹರದಲ್ಲಿ ಕಿರ್ಲೋಸ್ಕರ್ ಕಾರ್ಖಾನೆ ಇದು 2001ರಲ್ಲಿ ಬಾಗಿಲು ಹಾಕ್ಬಿಟ್ರು. ಆ ವರ್ಕರ್ಸ್ ಎಲ್ಲ ನಮಗೆ ಪರಿಚಿತರು. ಆಗ 6 ತಿಂಗಳ ಕಾಲ ಅದಕ್ಕೋಸ್ಕರ ಹೊಡೆದಾಡಿದೆ ನಾನು. ರಸ್ತೆ ತಡೆ ಮಾಡೋದು, ಹರಿಹರದಲ್ಲಿ ಇದು ಮಾಡೋದು, ಆಮೇಲೆ ಹೆಣ್ಣು ಮಕ್ಕಳು ಉಪವಾಸ ಸತ್ಯಾಗ್ರಹ ಅವ್ರ ಜೊತೆಲೇ ಕೂತ್ಕೊಳ್ಳೋದು. 6 ತಿಂಗಳು ಮಾಡಿ ನಂಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅದೊಂದು ಇವೆಲ್ಲ ಅದಕ್ಕೋಸ್ಕರ ಒಂದು 6 ತಿಂಗಳು ಹೊಡೆದಾಡಿದೆ ನಾನು, ವರ್ಕರ್ಸ್ಗೋಸ್ಕರ ನಾನು ಎಲ್ಲನೂ. ಇದೊಂದು ಬಿರ್ಲಾ ಕಲ್ಯಾಣ ಮಂಟಪ ಒಂದು ಅದ್ಯಾವುದೋ ಪತ್ರಿಕೆ ಓದೋ ಹವ್ಯಾಸದಿಂದ ಅದೇ ಅಂಗಡಿಯಿಂದ ತರಿಸಿದ್ದ ಅದರಲ್ಲಿ ಫೋಟೋ ಇದೆ. ಅದರಲ್ಲಿ ಜಿ ಡಿ ಬಿರ್ಲಾ ಅವ್ರದ್ದು ಫೋಟೋ ಇದೆ ಅದರಲ್ಲಿ. ನೀವೇ ಒಂದು ಸಾಹಿತ್ಯದ ಕೃತಿ, ಅಂಥ ಒಂದು ಮಹಾನ್ ಸಾಹಿತ್ಯದ ಕೃತಿಯ ಜೊತೆಗೆ ನಿಮ್ಮ ಇಡೀ ಬದುಕನ್ನು ವಿಸ್ತಾರವಾಗಿ ಮಾತನಾಡಿದ ತೃಪ್ತಿ ಸಂತೃಪ್ತಿ ಇದೆ ಅಮ್ಮ. ತಾವು ಬಹಳ ಅಮೂಲ್ಯವಾದ ಮಾತುಗಳನ್ನು ಆಡಿ ಇಡೀ ಲಕ್ಷಾಂತರ ಜನ ವೀಕ್ಷಕರನ್ನು, ಮುಖ್ಯವಾಗಿ ಮಹಿಳೆಯರ ಆಶಯಗಳನ್ನ ಇಟ್ಕೊಂಡು ದಾರಿದೀಪದ ಮಾತುಗಳನ್ನು ಆಡಿದಿರಿ. ಅದಕ್ಕಾಗಿ ನಾನು ನಿಮಗೆ ಸಾವಿರ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಆತ್ಮೇರೆ, ಡಾಕ್ಟರ್ ಚಂದ್ರಶೇಖರ್ ಅವರ ಪತ್ನಿ ಲಲಿತಮ್ಮ ಚಂದ್ರಶೇಖರ್ ಅವರ ದಟ್ಟ ಜೀವನಾನುಭವದ ಮಾತುಗಳನ್ನು ನೀವು ಕೇಳಿದಿರಿ.
ಒಂದು ಸಂಸಾರದ ಜವಾಬ್ದಾರಿಯುತ ಹೆಂಡತಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ಸಾಹಿತ್ಯ ಲೋಕದಲ್ಲಿ 40ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವತ್ತಿಗೂ ಬರಿತಾ ಇದ್ದಾರೆ. ಡಾಕ್ಟರ್ ಮತ್ತು ಮಡದಿ, ಬಣ್ಣದ ಗಿಲಕಿ, ಎಮ್ಮೆಯ ಖೆಡ್ಡ, ಪುಟ್ಟನ ಬಳೆ, ಲಕ್ಷ್ಮಣ್ ಕಾಶಿನಾಥ್ ಕಿರ್ಲೋಸ್ಕರ್, ಪಾರ್ವತಿಬಾಯಿ ಅಠಾವಳೆ, ಜಸ್ಪಾಲ್, ಪರಿವರ್ತನೆ, ಲೆಟರ್ ಪ್ಯಾಡ್, ಆಂಜನೇಯ, ಉಡುಗೊರೆ, ಬನುತಂಗಿ, ಹೀಗೆ ಅನೇಕ ಕೃತಿಗಳನ್ನು ಹೆಸರಿಸುವುದರ ಜೊತೆಗೆ ಹರಿಹರದಲ್ಲಿ ಸಾಹಿತ್ಯಿಕವಾಗಿ ಸ್ತ್ರೀಪರ ಸಂಘಟನೆಗಳ ಮೂಲಕ ಸಮಾಜ ಸೇವೆಯ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿ ಹರಿಹರದ ಅವಿಭಾಜ್ಯ ಸಮಾಜಮುಖಿ ಜೀವಚೈತನ್ಯ ಲಲಿತಮ್ಮ, ಡಾಕ್ಟರ್ ಚಂದ್ರಶೇಖರ್ ಅವರ ತುಂಬು ಬದುಕೇ ನಮಗೊಂದು ಅದ್ಭುತವಾದ ಪುಸ್ತಕ, ಜೀವನಾನುಭವ ಕೊಡುವ ಗ್ರಂಥ. ಈ ತರಹದ ಹಿರಿಯ ಜೀವಗಳು ನಮ್ಮೊಂದಿಗೆ ಮಾತನಾಡಿದಾಗ ನಾವು 2 ಅಂಶಗಳನ್ನು ಕಾಣ್ತೇವೆ. ಅವರ ಜೀವನ, ಅವರ ಬರಹ. ಬದುಕು ಬರಹ ಒಂದೇ ಆಗಿದ್ದರೆ ಅದೆಷ್ಟು ಸುಂದರ ಅನ್ನೋದನ್ನು ನಾವು ಲಲಿತಮ್ಮ ಅವರಿಂದ ಕೇಳಿದ್ದೇವೆ. ಮುಂದೆ ಈ ಥರದ ಆದರ್ಶಪ್ರಾಯ ಮಾತುಗಳಿಗೆ ನೀವು ಸದಾ ಸಾಕ್ಷಿಯಾಗೋಣ ಅಂತ ಆಶಿಸ್ತೇನೆ. ನಮಸ್ಕಾರ. ವಚನ ವಾಹಿನಿ ಪರವಾಗಿ ತಮಗೆಲ್ಲ ಅನಂತ ಶರಣಾರ್ಥಿಗಳು.